ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಪುತ್ತೂರಿನಲ್ಲಿದ್ದೇನೆ. ಪುತ್ತೂರು ನೋಡ್ಬೋದು ನೀವು, ಮುಖ್ಯ ಒಂದು ಪೇಟೆ ಅರುಣ ಥಿಯೇಟ್ರ್ ಇದೆಯಲ್ಲ ಅದರ ಹತ್ರ ಇದ್ದೀನಿ. ಅರುಣ ಥಿಯೇಟ್ರ್ ಹತ್ರ ಅಂತ ಹೇಳಿದರೆ ಏನು ವಿಶೇಷ ಅಂತ ಕೇಳ್ಬೋದು ನೀವು. ಒಂದು ವಿಶೇಷ ಇದೆ ನೋಡ್ಬೋದು ನೀವು, ಲಹರಿ ಅಂತ ಕಾಣ್ತಾ ಇದೆ ನಮಗೆ. ಲಹರಿ ಅನ್ನೋ ಹೆಸರಲ್ಲೇ ತುಂಬ ಅದೊಂದು ಬ್ರ್ಯಾಂಡ್, ಅದೊಂದು ಹೆಸರೇ ಲಹರಿ ಅನ್ನೋದು ಅಲ್ವಾ, ನಾವು ಕೇಳಿದ್ದೀವಿ. ಆದರೆ ಲಹರಿ ಅನ್ನೋದು ಪುತ್ತೂರಿನ ಮಟ್ಟಿಗೆ ಒಂದು ಒಳ್ಳೆಯ ಡ್ರೈ ಫ್ರೂಟ್ಸ್ ಅಂಗಡಿ. ಏನು ವಿಶೇಷ, ಒಬ್ಬರು ಮಹಿಳೆ ನಡೆಸ್ತಿರುವಂತಹ ಡ್ರೈ ಫ್ರೂಟ್ಸ್ ಅಂಗಡಿ ಒಂದು ವಿಶೇಷ. ಬನ್ನಿ, ಅವರು ಎಷ್ಟು ಕಷ್ಟದಿಂದ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದರು, ನಮಗೆಲ್ಲರಿಗೂ ಎಷ್ಟು ಸ್ಫೂರ್ತಿ ಆಗ್ತಾರೆ ಅನ್ನೋದನ್ನು ನಾವು ನೋಡೋಣ. ಯಾಕಂದರೆ ಬದುಕಿನಲ್ಲಿ ಸ್ಫೂರ್ತಿ ಅನ್ನೋದೇ ಭಾಳ ಇಂಪಾರ್ಟೆಂಟು. ಅದಿಲ್ಲಾಂದರೆ ಬದುಕೇ ಇಲ್ಲ. ಏನಂತೀರಿ? ಬನ್ನಿ ಮಾತಾಡ್ಸೋಣ ಅವ್ರನ್ನ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ನಾನು ಹೇಳಿದೆ ಸ್ಪೆಷಲ್ ವ್ಯಕ್ತಿ ಅಂತ ನಾನು ಹೇಳಿದೆ ನಿಮಗೆ, ಒಂದು ಸ್ಫೂರ್ತಿ ಅಂತ ಹೇಳಿದೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಲಿಖಿತ ಅವರು, ಲಹರಿಯ ಯಜಮಾನಿ ಅಲ್ವಾ ಮೇಡಮ್? ಕರೆಕ್ಟಾ? ಈಗ ಅವರನ್ನು ನಾವು ಮಾತಾಡಿಸುವ. ಮೇಡಮ್ ಮೈಕ್ ತಗೊಳ್ಳಿ. ಹಾಗೆ ಪುತ್ತೂರಿನಲ್ಲಿ ಮೊದಲ ಬಾರಿಗೆ ಡ್ರೈ ಫ್ರೂಟ್ ಶಾಪನ್ನು ಓಪನ್ ಮಾಡಿ ಮಹಿಳೆಯರಿಗೆ ಸ್ಫೂರ್ತಿಯಾದವರು ಅಂತ ಹೇಳಿದರೆ ಲಿಖಿತ ಅವರು. ಲಿಖಿತ ಅವರೇ, ದೊಡ್ಡ ಸಾಮ್ರಾಜ್ಯವನ್ನು ನೀವು ನಿರ್ಮಿಸಿದ್ದೀರಿ ಒಂದು ಸ್ವಂತ ಶ್ರಮದಿಂದ ಅಲ್ವಾ? ಹೌದು. ಯಾವ ಥರ ಇತ್ತು ಮೇಡಮ್ ನಿಮ್ಮ ಜರ್ನಿ? ಫಸ್ಟಿಗೆ ಹೇಳಿ ಬೀಳಿದ್ದದೆ. ಹೌದು. ಎಷ್ಟು ಕಷ್ಟವನ್ನು ಪಟ್ಟಿದ್ದೀರಿ ಆರಂಭದಲ್ಲಿ? ಯಾಕೆ ಈ ಚಿಂತನೆ ಬಂತು ನಿಮಗೆ, ಇದನ್ನು ಮಾಡಬೇಕು ನಾನು ಅಂತ ಯಾಕೆ ಚಿಂತನೆ ಬಂತು ನಿಮಗೆ? ಪುತ್ತೂರಲ್ಲಿ ಫಸ್ಟ್ ಆಗಿ ಇಲ್ಲಿ ಯಾರು ಇರಲಿಲ್ಲ. ನಮ್ದು ಹೊಸತ್ತು ನಾವೇ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವೇ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಒಂದೇ ರೀತಿ ಮಾಡಿದ್ರಕ್ಕೆ ವ್ಯಾಲ್ಯೂ ಇಲ್ಲ ಅಲ್ಲ? ವ್ಯಾಲ್ಯೂ ಇಲ್ಲ, ಕರೆಕ್ಟ್. ಯಾಕೆ ಹೊಸತ್ತಾಗಿ ನಾವೇ ಕ್ರಿಯೇಟ್ ಮಾಡುವ ಅಂತ ತಗೊಂಡು ಇಲ್ಲಿ ಸಹ ಡ್ರೈ ಫ್ರೂಟ್ಸ್ ಅಂತ ವಿಷಯವೇ ಇರಲಿಲ್ಲ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಸ್ಟಾರ್ಟ್ ಮಾಡಿದೆವು. ಆವಾಗ ಇದ್ದದ್ದೇ ಯಾರಿಗೂ ಗೊತ್ತಿಲ್ಲ, ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ, ಮತ್ತೆ ಎಲ್ಲರಿಗೂ ಗೊತ್ತಿದ್ರು ಬಾದಾಮ್, ದ್ರಾಕ್ಷಿ, ಗೋಡಂಬಿ, ಅದು ಬಿಟ್ರೆ ಬೇರೆ ಯಾವುದು ಗೊತ್ತಿಲ್ಲ. ಹೊಸತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಹ ನಮ್ಮಲ್ಲಿದೆ. ಯಾವ್ದಿಲ್ಲ ಎಲ್ಲ ಸಿದೆ, ಇಲ್ಲ ಅಂತಿಲ್ಲ. ಇಲ್ಲದಿದ್ರೆ ಯಾವ್ದು ಅವರಿಗೆ ಬೇಕಾದ್ದು ಸಿಗದಿದ್ರೆ ಅವ್ರಿಗೆ ಹೇಳಿದ 2 ದಿವಸದಲ್ಲಿ 2-3 ದಿವಸ ತರಿಸಿ ಕೊಡ್ತೇವೆ. ಅವರಿಗೆ ಬೇಕಾದಾಗೆ ತರಿಸಿ ಕೊಡ್ತೇವೆ. ಎಸ್. ಈಗ ನಿಮಗೆ ಈ ಡ್ರೈ ಫ್ರೂಟ್ಸ್ ಅಂತ ಹೇಳುವಾಗ ಈ ಕಾನ್ಸೆಪ್ಟ್ ಬರೋದು ಹೆಲ್ದಿ ಆಗಿರುವಂತ. ಹೌದು, ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಹೌದು. ಈ ಒಂದು ಟೆನ್ಷನ್ ಅಲ್ಲಿ ಯಾವಾಗ ನೋಡಿದ್ರು ವರ್ಕ್ ಅಂತ ಇರ್ತಾರೆ. ನಮ್ಮ ಫುಡ್ಗಳನ್ನೇ ನಾವು ಮರೆತುಕೊಳ್ತೀವಿ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು. ಡಾಕ್ಟರ್ ಹೇಳ್ತಾರೆ ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾರೆ. ಆಗ ನೀವು ನಿಮ್ಮ ಕಲ್ಪನೆ ಮಾಡಿದ್ರಿ, ಅಂದ್ರೆ ಒಬ್ಬ ಅನಾರೋಗ್ಯ ಆಗಿರುವುದು ಅಥವಾ ನಮ್ಮ ಹೆಲ್ದಿಯಾಗಿ ನಾವು ಹೇಗಿರ್ಬೇಕು, ಅದಕ್ಕೆ ಒಂದು ಡ್ರೈ ಫ್ರೂಟ್ಸ್ ಸಂಸ್ಥೆಯನ್ನೇ ಆರಂಭ ಮಾಡಿ ಜನರಿಗೆ ಆರೋಗ್ಯವಾಗಿರುವುದನ್ನ ಈ ಫುಡ್ ಮೂಲಕ ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ. ಈ ಒಂದು ಜರ್ನಿಯಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ವರ್ಷ ಆಯ್ತು ಈ ಸಂಸ್ಥೆಗೆ ಅಂತ? ಸ್ಟಾರ್ಟ್ ಮಾಡಿ 11 ವರ್ಷ ಆಯ್ತು. ಈಗ 11ನೇ ವರ್ಷಕ್ಕೆ ಪದಾರ್ಪಣೆ. 11 ವರ್ಷ ಆಯ್ತು ನಿಮ್ಮ ಸಂಸ್ಥೆ ಸ್ಥಾಪನೆ ಆಗಿ. ಆರಂಭದಲ್ಲಿ ಹೇಗಿತ್ತು ಮೇಡಮ್? ಫಸ್ಟ್ ಇಲ್ಲಿ ಇರ್ಲಿಲ್ಲ, ನಾವು ಬೇರೆ ಕಡೆ ಇದ್ದೇವೆ, ದೇವಸ್ಥಾನದ ಹತ್ರ ಮಹಾಲಿಂಗೇಶ್ವರ. ಅಲ್ಲಿಂದ ಒಂದು 2-3 ವರ್ಷ ಆದ ಮೇಲೆ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಇಲ್ಲಿ ಶಿಫ್ಟ್ ಮಾಡಿದೆವು. ಇಲ್ಲಿ ತೊಂದರೆ ಇಲ್ಲ. ಈಗ ಅಂದ್ರೆ ಮಹಿಳೆಯರ ಉದ್ದಿಮೆಯನ್ನ ಆರಂಭ ಮಾಡುವಾಗ ಏನಾದ್ರೂ ಸವಾಲುಗಳಿದಾವೆ ಮಹಿಳೆಯರಿಗಿರುವಂತ? ತುಂಬಾ ಸವಾಲುಂಟು. ಯಾವ ತರದ ಸವಾಲುಗಳು? ಅಂದ್ರೆ ಇಲ್ಲಿ ಒಂದೊಂದು ಲೇಡಿ ಅಂತ, ಮತ್ತೆ ಇಲ್ಲಿ ಅವರಿಗೆಂತ ಇಷ್ಟು ಕಾಸ್ಟ್ಲಿದಲ್ಲಿ ಯಾಕೆ ತಗೊಂಡು ತಿನ್ಬೇಕು ಅಂತ ಹೆಲ್ದಿ ಅಂತ ನೋಡುದಿಲ್ಲ. ಈಗಾರ ಹೆಲ್ದಿ ನೋಡ್ತಾರೆ, ಮೊದಲೇ ಅದಿರ್ಲಿಲ್ಲ. ನಮ್ದು ಎಷ್ಟೋ ಲಾಸ್ ಅದುಂಟು. ಹೆಲ್ತಿ ಅಂತ ಈಗ ಎಲ್ಲ ಡಾಕ್ಟರ್ ಎಲ್ಲ ಹೇಳ್ತಾರೆ ಹೆಲ್ದಿಯಾಗಿ ತಿನ್ಬೇಕು, ಯಾವ ತಿನ್ಬೇಕು ಯಾವ ತಿನ್ಬಾರ್ದು ಅಂತ. ಅದಕ್ಕೋಸ್ಕರ ಈಗೆಲ್ಲ ಸೆಟ್ ಆಗಿದ್ದಾರೆ ಇದಕ್ಕೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಪ್ರಕಾರ ಒಬ್ಬ ಮನುಷ್ಯ, ಆರೋಗ್ಯವಂತ ಮನುಷ್ಯ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂದ್ರೆ ಈ ಒಂದು ಇದೆಯಲ್ಲ, ಏನು ಈ ಡ್ರೈ ಫ್ರೂಟ್ಸ್ ಅಲ್ಲಿ ಏನ್ ತಿಂದ್ರೆ ಏನ್ ಒಳ್ಳೇದು ಅಂತ ನೀವು ಕಲ್ತಿದ್ರಿ ಅಂತ ಇಲ್ಲಿ ಸಂಸ್ಥೆಯನ್ನು ಆರಂಭ ಮಾಡಿದಾಗ ಏನೆಲ್ಲ ಕಲ್ತಿದ್ರಿ? ಯಾವ್ದೆಲ್ಲ ಫುಡ್ಗಳು ಒಳ್ಳೇದು ಇಲ್ಲಿ ಡ್ರೈ ಫ್ರೂಟ್ಸ್? ಆಲ್ಮೋಸ್ಟ್ ಎಲ್ಲ ಇದು ಒಳ್ಳೇದೇ ಇರುದು, ಯಾವ್ದು ಇದಿಲ್ಲ ಅಂತ. ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಹೆಚ್ಚಾಗಿ ಬಾದಾಮ್ ತಗೊಂಡು ಹೋಗ್ತಾರೆ. ಬಾದಾಮು, ದ್ರಾಕ್ಷೆ, ಖರ್ಜೂರ, ಹಿಮೋಗ್ಲೋಬಿನಿಗೆಲ್ಲ ಖರ್ಜೂರ, ದ್ರಾಕ್ಷೆ, ಮೆಮೊರಿಗೆ ಬಾದಾಮು, ಮಕ್ಕಳಿಗೆಲ್ಲ ಒಳ್ಳೇದು, ತುಂಬಾ ಒಳ್ಳೇದು. ಈಗ ಕೆಲವು ವೀಕ್ ಆಗಿರ್ತಾರೆ ತುಂಬಾ ಮಕ್ಕಳು. ಫಾರ್ ಎಕ್ಸಾಂಪಲ್ ನನ್ನ ಮಗನಿಗೆ ನಾನು ಕೊಟ್ಟಿದ್ದೇನೆ, ತುಂಬಾ ವೀಕ್ ಆಗಿದ್ದ, ಇವಾಗ ಪರ್ಫೆಕ್ಟ್ ಆಗಿದ್ದಾನೆ. 1 ಇಯರ್ ಬೆಳಿಗ್ಗೆ ರಾತ್ರಿ ನೆನೆಸಿಟ್ಟು ಎಲ್ಲ ಸೆರಡೆಡ್ ಐಟಮ್, ಬಾದಾಮ್, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲವನ್ನು
ನೀರಲ್ಲಿ ಹಾಕಿ ರಾತ್ರಿ ಎಲ್ಲವನ್ನು ಒಟ್ಟಿಗೆ ನೀರು ನೀರಲ್ಲಿ ಹಾಕಿ ಇಡ್ದು ಬೆಳಿಗ್ಗೆ ಗ್ರೈಂಡ್ ಮಾಡಿ ಕೊಡುದು. ಬಾದಾಮಿದು ಸಿಪ್ಪೆ ತೆಗೆದು ಓಕೆ ಅದರದ್ದು ಖರ್ಜೂರದ ಸೀಡ್ ತೆಗೆದು ಓಕೆ ಗ್ರೈಂಡ್ ಮಾಡಿ ಕೊಡುದು. ಹಾಲು ಹಾಕ್ಲಿಕ್ಕಿಲ್ಲ, ಸಕ್ಕರೆ ಹಾಕ್ಲಿಕ್ಕಿಲ್ಲ, ಓಕೆ ಯಾಕಂದ್ರೆ ಸ್ವೀಟ್ಸ್ ಖರ್ಜೂರದಲ್ಲೇ ಇರ್ತದೆ. ಎಸ್ ಓಕೆ ಹಾಂ ಹಾಗೆ 1 ವರ್ಷ ಮಾಡಿದ್ರೆ ಪರ್ಫೆಕ್ಟ್ ಆಗ್ತಾರೆ. ಮಕ್ಕಳು ವೀಕ್ ಆದವರು ಆಗ್ತಾರೆ. ಚೆನ್ನಾಗಿ ಆಗ್ತಾರೆ. ಓಕೆ ಹಾಗಾದ್ರೆ ನಾನು ಫಸ್ಟ್ ಟ್ರೈ ಮಾಡ್ತೀನಿ. ನನ್ನ ಮಗ ಸ್ವಲ್ಪ ವೀಕ್ ಇದ್ದಾನೆ. ನಾನು ಒಂದು ಮೇಡಮ್ ನಿಮ್ಮ ಹೌದು, ಸಜೆಷನ್ ನಾನು ಯಾಕಂದ್ರೆ 100% ನಾನು ಹೇಳ್ತೇನೆ, ರಿಸಲ್ಟ್ ಕೊಡ್ತೇನೆ ಅದಕ್ಕೆ ಗ್ಯಾರಂಟಿ ಅಲ್ಲ? ಗ್ಯಾರಂಟಿ. ಹಾಗಾದ್ರೆ ನಮಗೆ ಇಬ್ಬರು ಬೇರೆಯವ್ರಿಗೆ ನಾ ಹೇಳಿಕೆ ಮುಂದೆ ನಾವು ಅದರ ಅನುಭವ ತಗೊಳ್ಬೇಕಲ್ಲ. ಖಂಡಿತ ನೀವು ನೋಡ್ದಾ ಇದ್ದೀರಿ, ನೀವು ಕೂಡ ಖಂಡಿತವಾಗಿ ಇದನ್ನು ಟ್ರೈ ಮಾಡ್ಬೋದು. ಮೇಡಮ್ ಹೇಳಿದ್ರಲ್ಲ, ಲಿಖಿತ ಮೇಡಮ್ ಅವರು ಹೇಳಿದ್ದಾರೆ ಈ ಥರದೊಂದು ಟ್ರೈ ಮಾಡಿ ಅಂತ. ಖಂಡಿತ ಅಲ್ಲ ಮೇಡಮ್? ಹೌದು, ಖಂಡಿತ 100%. ಅವ್ರು ರಿಸಲ್ಟ್ ಬೇರೆ ಕೊಡ್ತಾ ಇದ್ದಾರೆ 100%. ಹೌದು. ಹಾಗೇನೆ ಈಗ ನಿಮ್ಮಲ್ಲಿರುವಂಥ ಡ್ರೈ ಫ್ರೂಟ್ಸ್ನ ವಿಶೇಷತೆಗಳು ಯಾವ ಯಾವ ಡ್ರೈ ಫ್ರೂಟ್ಸ್ ಹೇಗೆ ಅಂತೇಳಿ, ಇಲ್ಲಿ ಇರುವಂಥ ರೇಟ್ಗಳು ಅಥವಾ ಕಸ್ಟಮರ್ ಬಂದರು ನೀವು ಅವ್ರನ್ನ ಅಟೆಂಡ್ ಮಾಡ್ಬೋದು. ನಮಸ್ತೆ ಮೇಡಮ್. ಸೀಡ್ ಗ್ರೇಪ್ಸ್ 4 kg, ಅರ್ಧ kg, 4 kg ಇದೆ. ಸೀಡ್ ಅರ್ಧ kg. ಈಗ ಡ್ರೈ ಫ್ರೂಟ್ಸಲ್ಲಿ ಏನೇನು ಐಟಮ್ಸ್ ಇಲ್ಲಿ ಇದೆ ಅನ್ನೋದನ್ನು ನೀವು ಪರಿಚಯ ಮಾಡ್ತಾ ಹೋಗ್ತೀರಿ. ಜೊತೆಗೆ ಪುತ್ತೂರಿನ ಜನಪ್ರಿಯ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ನಮ್ಮ ಲಹರಿ, ಹಾಗಾಗಿ ಈ ಒಂದು ವಿಶೇಷತೆ ಏನೇನು ಸಿಗ್ತದೆ ಅಲ್ಲಿ ಅನ್ನೋದನ್ನು ನೋಡುವ. ಮೊದಲಾಗಿ ಖರ್ಜೂರ ಇದೆ. ಇದು ಖರ್ಜೂರ ಸೆಕ್ಷನ್ ಹೌದು ಅಲ್ಲ? ಎಷ್ಟು ಬಗೆಯ ವೆರೈಟಿಯ ಖರ್ಜೂರ ಇದೆ ಮೇಡಮ್? ಈಗ 2-3 ಖಾಲಿ ಆಗಿದೆ. ಆಮೇಲೆ ಹೊಂದಿದ್ದು ಇದು ಕಾಸ್ಟ್ಲಿ ಸ್ವಲ್ಪ. ಓಕೆ, ಸೌದಿ ಅಲ್ಲ? ಆಲ್ಮೋಸ್ಟ್ ಸೌದಿದೇ ಹೆಚ್ಚು ಬರುತ್ತಲ್ಲ? ಹೌದು, ಸೌದಿ. ಇದು ತುಂಬಾ ಮೆದು ಸ್ಮೂತ್ ಇರ್ತಂತಲ್ಲ? ಸ್ಮೂತ್ ಉಂಟು, ಸ್ಮೂತ್ ಇರ್ತದೆ. ಇದು ಸಹ ಸೌದಿ. ಇದು ಸೌದಿ ಅಲ್ಲ? ಇದು ಕೂಡ ಅಜ್ಜು ಅಂತ. ಓಕೆ. ಹಾ, ಇದರಲ್ಲಿ ದೊಡ್ಡ ಪ್ಯಾಕೆಟ್ ಬರ್ತದೆ ಅನ್ಸುತ್ತೆ ಹೌದು ಅಲ್ಲ? ಇದರಲ್ಲಿ ದೊಡ್ಡ ಪ್ಯಾಕೆಟ್ ಬರ್ತದೆ. ಹೌದು. ಓಕೆ. ಇದೆಲ್ಲ ಇರಾನ. ಇದೆಲ್ಲ ಡ್ರೈ ಫುಲ್ ಡ್ರೈ ಅಲ್ಲ? ಇದು ಫುಲ್ ಎಲ್ಲ ಡ್ರೈ. ಓಕೆ. ಈ ಕಡೆ ಸೆಕ್ಷನ್ ಇದೆ, ಅದು ಮತ್ತೊಂದು ಡೇಟ್ಸ್ ಬರ್ತಲ್ಲ, ಎಂತ ಡೇಟ್ಸ್? ಅದು ಸಹ ಡೇಟ್ಸ್. ಓಕೆ ಓಕೆ ಓಕೆ, ಡೇಟ್ಸ್ ನೋಡಿ. ಹಾ, ಓಕೆ. ಈ ಸೆಕ್ಷನ್ ಫುಲ್ ಇದು ಬ್ಲ್ಯಾಕ್ ಗ್ರೇಪ್ಸ್. ಓಕೆ. ಅದರಲ್ಲಿ ಸೀಡ್ ಇದೆ, ಸೀಡ್ಲೆಸ್ ಇದೆ. ಇದು ಸೀಡ್ ಯಾವುದು ಇದರಲ್ಲಿ? ಇದು ಸೀಡ್, ಇದು ಸೀಡ್ಲೆಸ್. ಇದು ಸೀಡು ಮತ್ತೆ ಸೀಡ್ಲೆಸ್ ಇದೆ. ಏನು ಟೇಸ್ಟ್ ಅಲ್ಲಿ ವೇರಿಯೇಷನ್ ಇದೆಯಾ, ವ್ಯತ್ಯಾಸ? ಅದರಲ್ಲಿ ಬೀಜ ಇದೆ, ನಮ್ಮ ಹೌದು ಸ್ವಲ್ಪ ಟೇಸ್ಟ್ ಇದೆ. ಹೌದು. ಓಕೆ. ಬೇರೆ ಎಂತ ಇದೆ? ವಾಲ್ನಟ್ ಇದೆ, ಮಕಾನ ಇದೆ. ಓಕೆ. ಮಕಾನ್ ಅಂದ್ರೆ ಲೋಟಸ್ ಸೀಡ್ಸ್, ತಾವರೆ ಬೀಜ. ಓಕೆ. ನಾವು ತಾವರೆ ಹೂವನ್ನು ನೋಡಿದ್ದೇವೆ, ಚಂದ ಇರ್ತದಲ್ಲ, ಕೆರೆಯಲ್ಲೆಲ್ಲ ಇರ್ತದೆ. ಅದರದ್ದು ಬೀಜದಿಂದ ಮಾಡಿದೆ, ಚೆನ್ನಾಗಿರ್ತದೆ ಮೇಡಮ್ ತಿನ್ಲಿಕ್ಕೆ. ಟೇಸ್ಟಾ? ಇದು ಹುರಿಯಕ್ಕೆ ಟೇಸ್ಟ್. ಆದ್ರೆ ಗಂಟು ನೋವಿಗೆಲ್ಲ ಒಳ್ಳೇದು. ನೋಡಿ, ಗಂಟು ನೋವು ಇದ್ದವರು ಇದನ್ನು ತಿಂದ್ರೆ ಅದು ಎಳ್ಳು ಆಮೇಲೆ ಬಡ ಸೊಪ್ಪು ಬಾದಾಮಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಲಿಗೆ ಹಾಕಿ ಕುಡಿಲಿಕ್ಕೆ. ಕುಡಿಲಿಕ್ಕೆ ಸ್ವಲ್ಪ ರೋಸ್ಟ್ ಮಾಡಿ ಎಲ್ಲವನ್ನು ಹುಡಿ ಮಾಡಿ, ಅದು ವೈಟ್ ತಿಲ್, ಬಾದಾಮು, ಬಡ ಸೊಂಪು ಅದನ್ನೆಲ್ಲ ರೋಸ್ಟ್ ಮಾಡಿ ಆಮೇಲೆ ಹುಡಿ ಮಾಡಿ ಹಾಲಿಗೆ ಹಾಕಿ ಕೊಡ್ತಾರೆ. ಆಯ್ತು, 1 ಸ್ಪೂನ್. ಯಾಕೆ ಅವರು ಡ್ರೈ ಫ್ರೂಟ್ ಅಂಗಡಿ ಇಟ್ಟರು ಅಂತ ಹೇಳಿದ್ರೆ, ನೋಡಿ ಅವರು ಎಷ್ಟು ನಾಲೆಜ್ ಹೊಂದಿದ್ದಾರೆ, ಪ್ರತಿಯೊಂದನ್ನು ಹೇಳ್ತಾರೆ, ಅವರು ಟಿಪ್ಸ್ ಕೊಡ್ತಾ ಇದ್ದಾರೆ. ನೋಡಿದ್ರೆ ಎಲ್ಲಿ ಸಿಗ್ತದೆ ಇಂಥ ಟಿಪ್ಸ್. ಹಾಗೆ ಇದರಿಂದ ಗಂಟು ನೋವೆಲ್ಲ ಇದ್ದವರಿಗೆ ಭಾರಿ ಒಳ್ಳೇದಾಗ್ತದೆ ಅಂತ ಹೇಳ್ತಿದ್ದಾರೆ. ನಮ್ಮ ಲಹರಿಗೆ ಬನ್ನಿ, ಇದೆಲ್ಲ ಸಿಗ್ತದೆ ನಿಮಗೆ. ಹಾಗೆ ಗ್ರೇಪ್ಸ್ ಇದು ಕಾಮನ್ ಗ್ರೇಪ್, ನಾರ್ಮಲ್ ಇದೆ, ಲಾಂಗ್ ಇದೆ. ಇದು ಲಾಂಗ್, ಇದೆಲ್ಲ ಅರ್ಧ ಕೆಜಿ, ಇದು 1/4 kg. ಇದು ಸ್ಪೆಷಲ್ 1/4 kg ಸ್ಪೆಷಲ್. ಇದು ಬೇರೆ. ಓಕೆ. ಅದರಲ್ಲಿ ವ್ಯತ್ಯಾಸ ಉಂಟು. ತುಂಬಾ ವೆರೈಟಿ ಇದೆ. ಅದಕ್ಕೆ ಇದಕ್ಕೆ ಏನು ಮೇಡಮ್ ವ್ಯತ್ಯಾಸ? ಈಗ ಮೇಲೆ ನೋಡಿದ್ದಕ್ಕೂ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು? ಇದು ಸೇಮ್, ಇದು 1/4 kg, ಇದು ಅರ್ಧ kg. ಇದು ಮಾತ್ರ 1/4 kg ಅಲ್ಲಿ ಬೇರೆ. 1/4 kg ಅಲ್ಲಿ ಬೇರೆ ವೆರೈಟಿ. ಅದನ್ನ ಅರ್ಧ kg ಇಲ್ಲ, 1/4 kg ಮಾತ್ರ. 1/4 kg. ಓಕೆ. ಅದಕ್ಕೆ ದ್ರಾಕ್ಷಿಯನ್ನು ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ದ್ರಾಕ್ಷಿ ಇದರಲ್ಲಿ ಇದು ಸ್ವಲ್ಪ ಬೇರೆ ತರ ಇದೆ. ಓಕೆ. ಇದೆಲ್ಲ ನಿಮ್ಮದೇ ಬ್ರ್ಯಾಂಡ್? ಲಹರಿ ಬ್ರ್ಯಾಂಡ್ಸ್ ಅಲ್ಲಿ ನಡೀತಿರೋ. ಎಷ್ಟು 250 ಗ್ರಾಮ್ ಇದೆಯಾ ಇದು? ಹೌದು, 250 ಗ್ರಾಮ್ ಇದೆ. ನಟ್ಸ್ ಅಲ್ಲ, ಡ್ರೈ ಫ್ರೂಟ್ಸ್ ನಟ್, ವಾಲ್ನಟ್. ಇದು ಇಡೀ ಇರುವಂತ, ಇದು ಆಫ್ ಆಗಿರುವಂತದ್ದು. ಅದರ ಒಳಗೆ ಹೀಗೆ ಇರ್ತದೆ. ಪ್ಲೈನ್ ಪಿಸ್ತಾ. ಸಿಪ್ಪೆ ಇಲ್ಲದು. ಇದು ಎಂತ ಉಪ್ಪು ಹಾಕದ್ದು ಪಿಸ್ತಾ ನೋಡಿ. ಇದು ನಿಮ್ಮ ಈ ಒಂದು ಇದರಲ್ಲಿ ಪ್ಯಾಕ್ ಎಲ್ಲ ನಿಮ್ಮಲ್ಲೇ ಹಾಗೆ ಬರುತ್ತೆ. ಹೌದು. ಓಕೆ. ಓಕೆ. ಈ ಸೆಕ್ಷನ್ ಅಲ್ಲ ಎಂತ ಮೇಡಮ್ ಇದು?
ಸೀಡ್ಸ್, ಫ್ಲೆಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಸನ್ಫ್ಲವರ್, ಪಂಕ್ಮೀನ್, ವೈಟ್, ಗ್ರೀನ್ ಇದೆ. ಈಗ ಈ ಸೀಡ್ಸ್ ಎಲ್ಲ ಇಟ್ಟಿರ್ತಾರೆ, ಸಾಮಾನ್ಯವಾಗಿ ನಾನು ನೋಡಿದ್ದೀನಿ ಕೆಲವು ಕಡೆ ಎಲ್ಲ ಇಟ್ಟಿರ್ತಾರೆ, ಆದರೆ ಇದರ ಮಹತ್ವನೇ ಗೊತ್ತಿರುವುದಿಲ್ಲ ಜನಗಳಿಗೆ, ಸುಮ್ಮನೆ ಇಟ್ಟಿರ್ತಾರೆ. ಹಾಗಾದರೆ ಅದನ್ನು ಮಹತ್ವನ ಏನು ಅಂತ ಹೇಳ್ತೀವಿ? ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಮೇಡಮ್ ನಿಮಗೆ ಗೊತ್ತಿದ್ದಾಗೆ? ಇಷ್ಟರಲ್ಲಿ ಕೊಲೆಸ್ಟ್ರಾಲ್ ಅದಕ್ಕೆಲ್ಲ ಲೆಸ್ ಆಗಲಿಕ್ಕೆ ಒಳ್ಳೇದು. ಕೊಲೆಸ್ಟ್ರಾಲ್ ಇದಾಗಲಿಕ್ಕೆ ಬರ್ನ್ ಆಗಲಿಕ್ಕೆ ಹೇಗೆ ಯೂಸಿಂಗ್ ಕೆಲವರು ಹಾಗೆ ತಿಂತಾರೆ, ಹಾಗೆ ತಿನ್ಬೋದು, ಹಾಗೆ ತಿನ್ಬೋದು, ಡೈರೆಕ್ಟ್ ತಿನ್ಬೋದು. ಕೆಲವರು ಹುಡಿ ಮಾಡಿ ರೋಸ್ಟ್ ಮಾಡಿ ಹುಡಿ ಮಾಡಿ ತಿನ್ಬೋದು. ಇದು ಬಂದ್ಬಿಟ್ಟು ರೆಡ್ ಮುಕ್ವಾಶ್, ಇದು ಸೋಂಪು. ಊಟ ಆದ ಮೇಲೆ ತಿನ್ಲಿಕ್ಕೆ ಇದನ್ನೆಲ್ಲ ಲಡ್ಡು ಮಾಡಿ ತಿಂತಾರೆ. ಡ್ರೈ ಫ್ರೂಟ್ಸ್ ಲಡ್ಡು ಲಡ್ಡು ಮಾಡಿ. ಮಕ್ಕಳಿಗೆ ಕೆಲವರು ಹಾಲು ಹಾಕಿ ಕುಡಿಯೋದಿಲ್ಲ, ಲಡ್ಡು ಮಾಡಿ ಎಲ್ಲ ತಿನ್ಬೋದು ಇದನ್ನಲ್ಲ. ಹೌದು, ಟೇಸ್ಟ್ ಇರ್ತದೆ, ಇದು ಟೇಸ್ಟ್ ಇರ್ತದೆ. ನೋಡಿ ಲಡ್ಡು ಮಾಡಿ ಕೂಡ ಇದು ತಿನ್ಬೋದು ಅಂತ ಹೇಳಿದ್ರು. ಇದು ಊಟ ಆದ್ಮೇಲೆ ತಿನ್ನುವಂಥದ್ದು. ನೋಡಿ ಅಂಜೂರ ಇದೆ. ಇದು ಅಂಜೂರ, ಅರ್ತಿಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕಾಯಿ. ಇದರಿಂದ ಇದಕ್ಕೆ ಮಕ್ಕಳಿಗೆಲ್ಲ ಇದು ಒಳ್ಳೇದಾ? ಒಳ್ಳೇದು, ಮಕ್ಕಳಿಗೆ ಕೊಡ್ತಾರೆ. ಹೌದು ಹೌದು, ಮಕ್ಕಳಿಗೆ ಕೊಡ್ತಾರೆ ಅದನ್ನೇ. ಎಷ್ಟು ವರ್ಷದ ಮಕ್ಕಳಿಗೆ ಒಳಗೆ ಕೊಡ್ಬೋದು? ಎಲ್ಲ 1 ವರ್ಷ ನಂತರ ಕೊಡ್ಬೋದು. 1 ಇಯರ್ ಮೇಲೆ. ಓಕೆ. ಕ್ರಾನ್ಬೆರಿ, ಬ್ಲೂಬೆರಿ, ಸ್ಟ್ರಾಬೆರಿ, ಮ್ಯಾಂಗೋ, ಪೈನಾಪಲ್, ಕಿವಿ, ಓಕೆ, ಮ್ಯಾಂಗೋ. ಇದೆಲ್ಲ ಕಿವಿ ಹಣ್ಣು ಎಲ್ಲ ಭಾರಿ ಒಳ್ಳೇದು. ಫಾರ್ ಎಕ್ಸಾಂಪಲ್ ಈ ಡೆಂಗ್ಯೂ ಜ್ವರ ವೀಕ್ನೆಸ್ಸಿಗೆಲ್ಲ ಒಳ್ಳೇದು. ಇದು ಡ್ರೈ ಆಗಿ ಇರುವಂಥದ್ದು. ನಾವು ಅಂಗಡಿಯಿಂದ ತಗೊಂಡು ಹೋಗ್ತೇವೆ, ಹಣ್ಣನ್ನು ತಗೊಂಡು ಹೋಗ್ತೇವೆ. ಇದು ನೋಡಿ ಡ್ರೈ ಆಗಿರೋದು ಕೂಡ ಈ ತರ ಸಿಗುತ್ತೆ. ಅರ್ಜೆಂಟಿಗೆ ಯಾರು ಬೇಕು ಅಂತ ಹುಡುಗಿ ಸೀದಾ ಬಂದು ಇಲ್ಲಿ ತಗೊಂಡು ಹೋದ್ರೆ ಆಯ್ತು ಅಲ್ಲ ಮೇಡಮ್? ಅವೈಲಬಿಲಿಟಿ ಯಾವಾಗಲೂ ಇರ್ತದಲ್ಲ, ಹಣ್ಣೆಲ್ಲ ಸಿಗ್ಲಿಲ್ಲ ಅಂತ ಆದ್ರೆ ಈ ತರದನ್ನು ನೋಡಿ ಬಳಸಬಹುದು ಅಂತ ನಂಗೆ ಇವತ್ತು ಗೊತ್ತಾಯ್ತು, ಈ ತರನು ಸಿಗ್ತದೆ ಅಂತ. ಓಕೆ, ಎಷ್ಟು ಐಟಮ್ಸ್ ಇದೆ, ನಾನು ಇಡೀ ದಿವಸ ಕುತ್ಕೊಳ್ಬೇಕಾ ಅಂತ ಹೇಳಲಿಕ್ಕೆ ಈಗ ಅಲ್ಲ, ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ. ಇದೆಲ್ಲ ಸ್ಪೈಸಸ್ ಕಿಟ್, ಮಿಕ್ಸ್ ಸ್ಪೈಸಸ್. ಈ ಪಲಾವ್ ಗಿಲಾವ್ ಮಾಡುವವರು, ಒಳ್ಳೆ ಪಲಾವ್ ಮಾಡುವವರಿಗೆಲ್ಲ ಒಂದು ಇದುಂಟು, ಮಿಕ್ಸ್ ಸ್ಪೈಸಸ್. ಪಲಾವ್ ಮಾಡೋದು, ಬಿರಿಯಾನಿ ಮಾಡೋದು. ಹೌದು, ಇದು ಕ್ಯಾಶಿಯೋ ಸೆಕ್ಷನ್ ನೋಡಿ. ಹಾಗೆ ನೀವು ಬಾಟ್ಲ್ ಎಲ್ಲ ಇದೆಲ್ಲ ಇದಂತದ್ದು ಕಾಲ್ಬಾವಿ ಅವ್ರದ್ದು ಬ್ರ್ಯಾಂಡೆಡ್, ಇದು ಕಾಲ್ಬಾವಿ ಬ್ರ್ಯಾಂಡ್ ನೋಡಿ. ಕ್ಯಾಶಿಯೋ ಇದೆಲ್ಲ ಹುರಿದಿರುವುದು, ಇದೆಲ್ಲ ಕೋಟೆಡ್ ಅಲ್ಲ? ಹೌದು. ಇದು ಇಷ್ಟು ಫುಲ್ ಕ್ಯಾಶಿಯೋ ಅಲ್ಲ, ಇದೆಲ್ಲ ಕ್ಯಾಶಿಯೋ ಸೆಕ್ಷನ್. ಕೆಳಗಡೆ ಬಾಟಮ್ ವರೆಗೆ ಕ್ಯಾಶಿಯೋ ಸೆಕ್ಷನ್ ಇದೆ. ಮಿಕ್ಸ್ ಅಷ್ಟೇ. ಹಾಗೆ ನೀವು ಒಳ್ಳೆ ಕವರ್ ಎಲ್ಲ ಮಾಡಿ ಕೊಡ್ತೀರಲ್ಲ, ಈಗ ಪ್ಯಾಕ್ ಎಲ್ಲ ಮಾಡುವಾಗ ಬಹಳ ನೀಟ್ ಅಲ್ಲ? ಹೌದು. ನೋಡಿ ಅವರ ಪ್ಯಾಕೇಜಿಂಗ್ ಇದೆಲ್ಲ ಹೇಗಿದೆ ನೋಡಿ, ಎಷ್ಟು ಪ್ರೊಫೆಷ್ನಲ್ ಆಗಿದೆ. ಹಾಗೆ ಇದು ಸಣ್ಣ ಅವರು ಇದರಲ್ಲಿ ಬಂದು ತಗೊಂಡು ಹೋಗಿದರೆ ಈ ಥರ ಪ್ಯಾಕೇಜಲ್ಲಿ ಇಟ್ಟು ಕೊಡ್ತಾರೆ. ಸ್ವಲ್ಪ ದೊಡ್ಡ ಪ್ಯಾಕೇಜಲ್ಲಿ ತಗೊಂಡು ಹೋದರೆ ಈ ಥರ ತಗೊಂಡು ಹೋಗ್ತಾರೆ ನೋಡಿ. ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬರು ಮಹಿಳೆ ಇದನ್ನು ಕಟ್ಟಿದ್ದಕ್ಕೆ ನಮಗೆ ಖುಷಿ. ಎಲ್ಲರೂ ಮಹಿಳೆಯರೆಲ್ಲ ಕೆಲವು ಸತಿ ಆಗೋದಿಲ್ಲ, ಸಂಸಾರ ಜಂಜಾಟದಲ್ಲಿ 100 ಸಲ ಒಂದೇ ಮಾತನ್ನು ಹೇಳ್ತಾ ಇರ್ತಾರೆ, ಹೌದು ನಮಗೆಲ್ಲ ಆಗ್ಲಿಕ್ಕಿಲ್ಲ, 2 ಮಕ್ಕಳು ಕಷ್ಟ ಸಾಕೋದು ಅಂತ. ಆದರೆ ನೀವು 2 ಮಕ್ಕಳು, ಇವರಿಗೆ 2 ಗಂಡು ಮಕ್ಕಳು ನೋಡಿ, ಮಕ್ಕಳನ್ನು ಬೆಳೆಸೋದ್ರ ಜೊತೆಗೆ ಒಂದು ಸಂಸ್ಥೆಯನ್ನು ಕೂಡ ನಡೆಸಿಕೊಂಡು ಹೋಗ್ತಾರೆ. ಒಂದು ಮಹಿಳೆ ಮನೆಯನ್ನು ಕೂಡ ನಡೆಸ್ಕೊಳ್ಬೋದು, ಜೊತೆಗೆ ಒಂದು ಉದ್ಯಮವನ್ನು ಕೂಡ ಬೆಳೆಸಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇವರು ಸಾಕ್ಷಿ. ಹೇಗೆ ಮೇಡಮ್ ಅದು ಹೇಗೆ ಮೇಂಟೈನ್ ಮಾಡ್ತೀರಿ? 2 ಮಕ್ಕಳೆಲ್ಲ ನೋಡಿ, ತುಂಬ ಮಹಿಳೆಯರು ನಮ್ಮಲ್ಲಿ ನೋಡ್ತಾ ಇರ್ತಾರೆ, ಅವರದನ್ನು ಮಾತು ಹೇಳ್ಬೋದು, ನಮಗೆ ಎಂಕ್ಲೆಗೆ ಭಾರಿ ಭಂಗ, ಭಾರಿ ಕಷ್ಟ, ಜೋಕ್ಲೇನ್ಪುರ ಸಾಂಕು ಅಂತ ಅಂಚಿನ ವಹಿವಾಟು ಆಬುಜಿ. ನೀವೇನು ಹೇಳ್ತೀರಿ ಅಂಥವ್ರಿಗೆ? ಇಲ್ಲ ಹಾಗೇನಿಲ್ಲ, ಮಾಡ್ಬೋದು, ಎಲ್ಲ ಒಂದು ಅಡ್ಜಸ್ಟ್ ಮಾಡಿಕೊಂಡು ಹೋದ್ರೆ ಎಲ್ಲ ಸಾಕ್ತದೆ, ಆಗೋದೇನಿಲ್ಲ. ಎಷ್ಟು ವರ್ಷದ ಮಕ್ಕಳು ಇರುವುದಾ ನಿಮಗೆ? ನನಗೆ ಒಬ್ಬ 10 ವರ್ಷ, ಮತ್ತೊಬ್ಬ 4 ವರ್ಷ. ಸಣ್ಣ ಮಕ್ಕಳು, ತುಂಬ ದೊಡ್ಡ ಮಕ್ಕಳು ಏನಲ್ಲ, 10 ವರ್ಷದ ಮಕ್ಕಳು ಮಗ ಅಂತ ಹೇಳಿದ್ರೆ. 10 ವರ್ಷ ನಾವು ಸ್ಟಾರ್ಟ್ ಮಾಡುವಾಗ 1 ವರ್ಷದ ಮಗ. ಆಗ ಒಂದು ನೋಡಿ, ಇವ್ರು ಸ್ಟಾರ್ಟ್ ಮಾಡಿ 11 ವರ್ಷ ಆಯ್ತು. 11ನೇ ವರ್ಷದ ಸಂಭ್ರಮಾಚರಣೆಗೆ ಯಾವಾಗ ಮೇಡಮ್ ಡೇಟು? ಮಾರ್ಚ್ 24ಕ್ಕೆ. ಮಾರ್ಚ್ 24ಕ್ಕೆ 11ನೇ ವರ್ಷದ ಸಂಭ್ರಮ ಇದೆ. ಅವರ ಮಗನಿಗೆ ಆಗ 1 ವರ್ಷದ ಮಗು. ಇವರು ಸ್ಟಾರ್ಟ್ ಮಾಡುವಾಗ ಹೇಗೆ ಸವಾಲಾಯ್ತು ಮೇಡಮ್? ಆ 1 ವರ್ಷದ ಮಗುವನ್ನು ಹಿಡ್ಕೊಂಡು ನೀವು ಹೇಗೆ ಈ ಡ್ರೈ ಫ್ರೂಟ್ಸ್ ಅಂಗಡಿಯನ್ನು ಆರಂಭ ಮಾಡಿದ್ರಿ ಅಂತ? ಕಷ್ಟ ಆಯ್ತು, ಆದ್ರೆ ಜನ ಎಲ್ಲ ಇಟ್ಟು ಮೇಂಟೈನ್ ಆಯ್ತು ಅಂತ. ಎಲ್ಲಿ ಮಗುವನ್ನು ಎಲ್ಲಿ ಬಿಟ್ರಿ ನೀವು? ಇಲ್ಲ, ನನ್ನ ಹಸ್ಬೆಂಡ್ ಬರ್ತಿದ್ರು, ಹೊರಗಡೆ ಬಿಡ್ತಿದ್ರಾ? ಇಲ್ಲ. ಆಗ ಹಸ್ಬೆಂಡ್ ಒಟ್ಟಿಗೆ ನೀವು ಮಗು ಕೊಡ್ತಾ ಇದ್ರೆ? ಇಲ್ಲ, ನಾನು ಜನ ಇಟ್ಟು ಹಾಗೆ ಮಾಡ್ತಿದ್ದೆ, ಜನ ಇವರಿಗೆ ಕಸ್ಟಮರ್. ಅಂದ್ರೆ ನೀವು ಜನಗಳ ಮಗುವನ್ನು ಎಲ್ಲಿ ಬಿಡ್ತಾ ಇದ್ರಿ? ಬಿಡ್ತಿರ್ಲಿಲ್ಲ, ನಾವೇ ಇಲ್ಲೇ ಕರ್ಕೊಂಡ್ ಬರ್ತಾ ಇದ್ರಿ? ಹೌದು, ಕರ್ಕೊಂಡ್ ಬರ್ತಿದ್ದೆ. ಮತ್ತೆ 3 ವರ್ಷ ನಂತರ ಸ್ಕೂಲು. ನೀವು ಎಲ್ಲೂ ಹೊರಗೆಲ್ಲೂ ಬಿಡ್ಲಿಲ್ಲ? ಬಿಡ್ಲಿಲ್ಲ.
ಒಟ್ಟು ನೀವು ಕಷ್ಟ ಆದ್ರೂ ಪರವಾಗಿಲ್ಲ, ಹೊರಗೇನು ಬಿಡುದಿಲ್ಲ, ನನ್ನ ಮಗ ನಾನೇ ಸಾಕೊಳ್ತೀನಿ ಉದ್ಯಮ ಒಟ್ಟಿಗೆ ಅದಾಗ್ತದೆ. ಈಗ ಬೆಳಿಗ್ಗೆ ನೀವು ಆಫೀಸಿಗೆಲ್ಲ ಹೊಡ್ತೀರಿ ಅಂತ ಇಟ್ಕೊಳ್ಳುವ, ಇಲ್ಲಿಗೆ ಬರ್ಲಿಕ್ಕೆ ನಿಮ್ಮ ಶಾಪಿಗೆ ಬರ್ಲಿಕ್ಕೆ, ಆ ಟೈಮಲ್ಲಿ ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ಲ ಈ ಅಡಿಗೆ ಮಾಡ್ಕೊಂಡು? ಆಗ್ತದೆ, ಅಡ್ಜಸ್ಟ್ ಆಗ್ತದೆ. ಅದು ಹೇಗೆ ಅಡ್ಜಸ್ಟ್ ಮಾಡಿದ್ರಿ? ಅದೇ ಹೇಗೆ ಅಡ್ಜಸ್ಟ್ ಮಾಡಿದ್ರಿ ನೀವು ಅದನ್ನ? ಹೇಗೆ ಅಂತ ಅಲ್ಲ, ನೀವು ಅಡ್ಜಸ್ಟ್ಮೆಂಟಿಗೆ ನಮ್ಮ ಮನೇಲಿ ನಾವು ಹೇಳೋದು, ಅದು ಬೆಳಿಗ್ಗೆ ಹೊಡೋಷ್ಟಿಗೆ ಎಲ್ಲ ಅದಾಗ್ಲಿಲ್ಲ ಇದಾಗ್ಲಿಲ್ಲ, ಅದು ಬಾಕಿ ಆಯ್ತು ಇದು ಬಾಕಿ ಆಯ್ತು, ತುಂಬಾ ಸಿಟ್ಟು ಬರ್ತದೆ ಆ ಟೈಮ್. ತಾಳ್ಮೆಂದಿದ್ದು ಅಡ್ಜಸ್ಟ್ ಮಾಡಿಕೊಂಡು ಹೋದ್ರೆ ಆಗ್ತದೆ. ನೀವು ಗಂಡನಿಗೆ ಬೈಲಿಲ್ಲ ಆಗ? ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ಬಿಸಿ ಇರ್ತಾರೆ, ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ಬಿಸಿ ಇರ್ತಾರೆ. ಓಕೆ. ಆ ಟೈಮಲ್ಲಿ ಮಗು 1 ವರ್ಷದ ಮಗುವನ್ನು ಹಿಡ್ಕೊಂಡು ನೀವು ಇಲ್ಲಿ ಬಂದ್ರಿ. ಆ 1 ವರ್ಷದ ಮಗುವನ್ನು ಹಿಡ್ಕೊಂಡು ಬಂದ ನಂತರ ಈ ಮಗುವಿಗೆ 10 ವರ್ಷ, ಅದಾದ್ಮೇಲೆ ಇನ್ನೊಂದು 4 ವರ್ಷದ ಮಗು. ಹೌದು, ಆ ಟೈಮಲ್ಲಿ ಕೊರೋನಾ ಟೈಮ್, ಈ ಕೋವಿಡ್ ಟೈಮಲ್ಲಿ ಹೌದು, ಇನ್ನೊಂದು ಸೆಕೆಂಡ್ ಬೇಬಿ. ಹೌದು. ಈಗ ಸೆಕೆಂಡ್ ಬೇಬಿ ಎಲ್ಲಿದೆ ಈಗ ಸದ್ಯಕ್ಕೆ? ಈಗ ಅಂಗನವಾಡಿಗೆ ಹೋಗ್ತಿದೆ. ಅದಕ್ಕೆ ಮುಂಚೆ ಯಾರು ನೋಡ್ತಾ ಇದ್ರು? ನಾನೇ ನೋಡ್ತೀನಿ, ಇಲ್ಲೇ ಬರ್ತಿದ್ದೆ. ಆ ಮಗು ಕೂಡ ಇಲ್ಲಿಗೆ? ಅಲ್ಲ, ಮತ್ತೆ ನಾನು ಹೋಗ್ತೀವಿ ಬರ್ತಾ ಇದ್ದೆ, ಸ್ಟಾಪ್ ಮಾಡಿರ್ತಿದ್ರು ಇಲ್ಲಿ. ಇಲ್ಲಿ ಮಗು ಮನೇಲಿ ಇಲ್ಲ, ಮಗುವನ್ನೇ ಕರ್ಕೊಂಡ್ ಬರ್ತಿದ್ದೆ ನಾನು. ಮಗುವನ್ನು ಕರ್ಕೊಂಡು ಹೋಗಿ ಬರ್ತಿದ್ದೆ. ಈಗ ತುಂಬಾ ಜನ ಬರ್ತಾರೆ ಅಂತ ಇಟ್ಕೊಳ್ಳುವ, ಯಾರು ಫಾರ್ ನೀವು ಮಗುವನ್ನು ಹಿಡ್ಕೊಂಡಿರ್ತೀರಿ, ಇಲ್ಲ ನಾನು 2-3 ಜನ ಸ್ಟಾಪ್ ಇಡ್ತಾರಲ್ಲ, ಅಡ್ಜಸ್ಟ್ ಆಗ್ತದೆ. ಓಕೆ. ನೀವು 3 ಜನ ಕೆಲಸ ಕೊಟ್ಟಿದ್ದೀರಿ? ಹೌದು. ನೋಡಿ, ಉದ್ಯಮ ಸ್ಟಾರ್ಟ್ ಮಾಡಿ 11 ವರ್ಷ ಆಯ್ತು, 11 ವರ್ಷದಲ್ಲಿ 3 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹೌದು. ಲಿಖಿತ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ಇಲ್ಲಿಂದಲೇ ಹೊಡೆಯುವ. ನಮಸ್ಕಾರ. ನಿಮ್ಮ ಈ ಒಂದು ಪ್ರಯತ್ನ 3 ಜನಕ್ಕೆ ಕೆಲಸನೂ ಕೊಟ್ಟು ನೀವೊಂದು ಉದ್ಯಮನ ಸ್ಟಾರ್ಟ್ ಮಾಡಿ, ಅದಕ್ಕೆ ಹೇಳೋದು ಸ್ಫೂರ್ತಿ. ನಿಮ್ಮ ಸ್ಮೈಲಲ್ಲೇ ಗೊತ್ತಾಗುತ್ತೆ ನೀವು ಆತ್ಮವಿಶ್ವಾಸದಿಂದ ಇರ್ತೀರಿ, ಯಾವಾಗ ಕಾಣ್ತದೆ ಅಲ್ಲ? ತುಂಬಾ ಕಾನ್ಫಿಡೆಂಟಾ ನೀವು? ಏನೇ ಕೆಲಸ ಮಾಡಿದ್ರು ವೆರಿ ಕಾನ್ಫಿಡೆಂಟ್. ಯಾವ್ದು ಆಗ್ತದೆ ಅಂತ ಹೇಳಿಕೊಂಡು ಯಾವ್ದು ಆಗುದಿಲ್ಲ ಅಂತಿಲ್ಲ, ಆಗುದಿಲ್ಲ ಅಂತ ಎಲ್ಲವನ್ನು. ನಮ್ಮ ಮೈನ್ ಉದ್ದೇಶವೇ ಇಲ್ಲಿ ಕಾನ್ಸೆಪ್ಟ್ ಬಾಸ್ಕೆಟ್ ಇದೆ ನಮ್ಮಲ್ಲಿ. ಬಾಸ್ಕೆಟ್ ಎಂತ ಮೇಡಮ್? ಬಾಸ್ಕೆಟ್ ಅಂದ್ರೆ ಏನು? ಬನ್ನಿ ನೋಡುವ, ನಾವು ಇಲ್ಲಿಂದಲೇ ಬಾಸ್ಕೆಟ್ ಬಗ್ಗೆ ಹೇಳುವ. ನಾನು ಕೂಡ ಈಗ ಮಾರಾಟ ಮಾಡೋನೆ, ಆಯ್ತಾ? ಇಲ್ಲಿ ತುಂಬಾ ಚೆನ್ನಾಗಿದೆ, ನನಗೆ ಅಟ್ರಾಕ್ಷನ್ ತುಂಬಾ ಖುಷಿಯಾಗಿದೆ. ಇದು ನೋಡಿ, ಇದೊಂದು ಡ್ರೈ ಫ್ರೂಟ್ಸ್ ಅನ್ನು ಒಂದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಏನು ಮೇಡಮ್ ಇದು? ಹಂಸ. ಹೌದು, ಹಂಸ. ನೋಡಿ, ಒಂದು ಹಂಸದ ಬುಟ್ಟಿಯನ್ನು ಎಷ್ಟು ಚಂದ ಮಾಡಿದ್ದಾರೆ. ಇಷ್ಟು ಅದರಲ್ಲಿ ಡ್ರೈ ಫ್ರೂಟ್ಸ್ ಇದೆ. ಯಾರಿಗಾದ್ರೂ ನೀವು ಗಿಫ್ಟ್ ಕೊಟ್ರೆ ಯಾರಿಗಾದ್ರೂ ಎಷ್ಟು ಖುಷಿ ಆಗ್ಬೋದಲ್ಲ? ಕರೆಕ್ಟ್. ಯಾಕೆ ಗಂಡ ವೈಫಿಗೆ ಗಿಫ್ಟ್ ಕೊಡ್ಬೋದು ಅಲ್ಲ ಮೇಡಮ್? ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಕೊಡ್ಬೋದಲ್ಲ? ಹೌದು. ಹಾಗೆ ಒಂದು ಸಂಸ್ಥೆಯಲ್ಲಿ ಬೀಳ್ಕೊಡುಗೆ ಇದ್ರೆ ಅಲ್ಲಿಗೂ ಕೊಡ್ಬೋದು. ನಮ್ಮ ಈ ಬುಟ್ಟಿಯನ್ನು ಹಾಗೆ ಇಟ್ಕೊಳ್ಬೋದು ಮನೆಯಲ್ಲಿ. ಇದು ನಮ್ಮ ಎಷ್ಟು ವರ್ಷ ಬೇಕಾದರೆ ಇದನ್ನು ಇಟ್ಕೊಂಡು ಹೇಳ್ಬೋದು, ಇಂದು ಎಂಕಲ್ನ ಆಫೀಸ್ ಇಟ್ಟುಕೋರು ನಾನು ಆಫೀಸ್ ಬಿಡುದು ಬಂದಾಗ, ಇಲ್ಲಾಂದರೆ ನಮ್ಮ ಯಜಮಾನರು ಕೊಟ್ಟರು ಅಂತ. ಹೀಗೆ ನೆನಪುಗಳನ್ನು ಹಂಚಿಕೊಳ್ಳಲಿಕ್ಕೆ, ನೆನಪುಗಳಲ್ವಾ ಬದುಕಲ್ಲಿ. ಇಲ್ಲಿ ಎಷ್ಟು ಸ್ವೀಟ್ಸ್ ಇದೆ ನೋಡಿ, ಸಿಹಿ ಕೂಡ ಇದೆ ಜೊತೆಗೆ. ಇದೆಲ್ಲ ಕಾಣ್ತಾ ಇದೆ, ಚಿಲ್ಲರೆ ಬಾಕ್ಸ್ ಅಲ್ಲ ಇದು, 5 ರೂಪಾಯಿ 10 ರೂಪಾಯಿದು ಬಾಕ್ಸ್ ಅಲ್ಲ ಇದು, ಇದು ಚಾಕ್ಲೇಟೇ ಅಲ್ಲ ಮೇಡಮ್? ಚಾಕ್ಲೇಟ್. ಇದು ಚಾಕ್ಲೇಟ್. ನೀವು ಯೋಚನೆ ಮಾಡ್ಬೋದು, ಇದೇಗೆ ಇದು ಓಪನ್ ಮಾಡೋದು ಇದನ್ನು? ತುಂಬ ಜನಕ್ಕೆ ಡೌಟ್ ಮೇಡಮ್, ಇದು 5 ರೂಪಾಯಿ ಕಾಯಿನ್ ಮತ್ತು ಗೋಲ್ಡ್ ಕಾಯಿನನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ. ಗೋಲ್ಡ್ ಕಾಯಿನ್ ಅಲ್ಲ ನೋಡಿ, ಇದು ಚಾಕ್ಲೇಟ್. ಇದು ಹೇಗೆ ಚಾಕ್ಲೇಟ್ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ ನಾನು. ಬುಟ್ಟಿದು ಕಂಪ್ಲೀಟ್ ಮಾಡ್ತೇನೆ ಇರಿ, ಬುಟ್ಟಿದು ಕೂಡ ಹೇಳ್ತೇನೆ ನಾನು ಹೇಗೆ ಬುಟ್ಟಿ ಇದಾಗ್ತದಂತ. ನೋಡಿ, ಇದು ಒಂದು ಬಹುತೇಕರು ನೋಡಿರ್ತೀರಿ, ಆದರೂ ನಾನೊಂದು ಎಕ್ಸ್ಪ್ಲನೇಷನ್ ಕೊಡೋದು. ಇದೊಂದು ಯಾವ ಕಡೆಯಿಂದ ಇದನ್ನು ಓಪನ್ ಮಾಡಬೇಕು? ಈ ಕಡೆಯಿಂದ ಗೊತ್ತಾಯ್ತು ಬಿಡಿ. ನೋಡಿ, ಇದರೊಳಗೆ ಚಾಕ್ಲೇಟ್ ಕಾಣ್ತಾ ಇದೆಯಾ? ಇದೇನಿಲ್ಲ, ಈ ಚಾಕ್ಲೇಟನ್ನು ಮೇಡಮಿಗೆ ಲಾಸ್ ಆದರೂ ಪರವಾಗಿಲ್ಲ, ಒಂದು ಚಾಕ್ಲೇಟು ತಿನ್ನೋದೆ. ಹೇಗಿದೆ? ಯಾರು ಕ್ವಶನ್ನೇ ಕೇಳೋದಿಲ್ಲ, ನೀವು ಕೇಳಬೇಕಲ್ಲ. ಅಲ್ಲಿ ನೋಡಿ, ಅವ್ರು ನಮಗೆ ಕವರ್ ಮಾಡಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡಿ, ಈಗ ನಾವು ಬುಟ್ಟಿ ವಿಷಯಕ್ಕೆ ಬರುವ. ನಾನೀಗ ಕಾಯಿನ್ ವಿಷಯ ನಿಮಗೆ ಫುಲ್ ಹೇಳಿ ಆಯಿತು ಅಲ್ವಾ? ಈಗ ಬುಟ್ಟಿ ಮೇಡಮ್ ಹಂಸದ್ದು ನಾನು ಹೇಳಿದೆ. ಈ ಬುಟ್ಟಿಯನ್ನು ಎಲ್ಲಿ ರೆಡಿ ಮಾಡ್ತೀರಿ, ಮತ್ತು ಇದನ್ನು ಹೇಗೆ ಇದನ್ನು ಪ್ಯಾಕೇಜ್ ಮಾಡಿಟ್ಟು, ಎಷ್ಟೆಷ್ಟು ರೇಟ್ ಇದಕ್ಕೆ? ಬನ್ನಿ. ಯಾಕಂದರೆ ಒಂದು ನಮ್ಮಲ್ಲಿ ಶಾಲು, ಹಾರ, ಪೇಟ ಮತ್ತು ಬಾಸ್ಕೆಟ್. ಒಂದು ಸಭೆ ಸನ್ಮಾನಕ್ಕೆ ಬೇಕಾದ್ದು ಮೈನಿದಿ, ಒಂದು ಬೀಳ್ಕೊಡುಗೆ ಆಗುವಾಗ ಶಾಲು ಬೇಕು, ಪೇಟೆ ಬೇಕು, ಹಾರ ಬೇಕು, ಮತ್ತೆ ಒಂದು ಬಾಸ್ಕೆಟ್ ಬೇಕು, ಹ್ಯಾಂಪರ್. ಎಷ್ಟು ಬೇಡ ಇದೆಲ್ಲ ಸೇರಿ ಪ್ಯಾಕೇಜ್? ಕಮ್ಮಿಯಾ? ಇರ್ತದೆ ಅವರ ಕಸ್ಟಮರ್ ಬಜೆಟ್. ನಾವು ನಮ್ಮ ಬಜೆಟ್ಗೆ ಅವ್ರು ತಗೊಂಡು ಹೋಗ್ಬೇಕಿಲ್ಲ, ಅವರ ಬಜೆಟ್ ನಾವು ಮಾಡಿ ಕೊಡೋದು. ಎಸ್, ನೋಡಿ ಇದು ಇಂಪಾರ್ಟೆಂಟ್. ನಾವು ಇಲ್ಲಿ ರೇಟ್ ಫಿಕ್ಸ್ ಮಾಡಿ ಹೇಳೋದಲ್ಲ ಇದಕ್ಕೆ ಇಷ್ಟೇ ಅಂತೇಳಿ.
ಬಟ್ ಕಸ್ಟಮರ್ ಅವರಿಗೆ ಯಾವ ಬಜೆಟ್ಗೆ ಬೇಕು ಬೇಕು ಬಜೆಟ್ಗೆ ನಾವು ಆ ಬಜೆಟ್ಗೆ ಇವ್ರು ಮಾಡಿ ಮಾಡಿ ಕೊಡ್ತೇವೆ ನಾವು. ನೋಡಿ ಈ ತರ ಚಂದದ ಬುಟ್ಟಿಯನ್ನ ಮಾಡಿ ಕೊಡ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೂವೆಲ್ಲ ತಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಹೌದು ಅಲ್ವಾ? ಹೌದು ಹೌದು. ಇದರೊಳಗೆ ಕಾಲೇಜಿಗೆ ಮತ್ತೆ ತಾಲೂಕು ಆಫೀಸ್, ಪೊಲೀಸ್ ಸ್ಟೇಷನ್ ಎಲ್ಲ ಇಲ್ಲಿಂದಾನೇ ತಗೊಂಡು ಹೋಗುದು. ಹೌದು. ಅದಕ್ಕೆ ಹೇಳುದು ಲಹರಿ ಯಾಕೆ ಈ 11 ವರ್ಷ ಸರ್ವೇ ಆಗಿದೆ. ಈ ಮಹಿಳೆ ಕಟ್ಟಿದ ಸಂಸ್ಥೆ ಯಾಕೆ ಸರ್ವೇ ಆಯಿತು? ಲಿಖಿತ ಅವರ ಆತ್ಮವಿಶ್ವಾಸ, ಆ ನಗು, ಜೊತೆಗೆ ನಗುಮೊಗದ ಕಸ್ಟಮರ್ಗೆ ಕೊಡುವ ಸೇವೆ, ಜೊತೆಗೆ ಇಂತಹ ಯೋಜನೆಗಳು. ಅವರು ನೋಡಿ ಎಂತ ಪ್ಲಾನ್ ಮಾಡಿದ್ದಾರೆ, ಯಾವ ಥರ ಥಿಂಕ್ ಮಾಡಿದ್ರು. ಥಿಂಕ್ ಅಲ್ವಾ, ನಮ್ಮ ಯೋಚನೆಯಲ್ಲಿ ಇರುವುದಲ್ಲ ನಮ್ಮ ಗೆಲುವು. ಅರ್ಧ ಗೆಲುವು ನಮ್ಮ ಯೋಚನೆಯಲ್ಲಿ ಇರುವುದು. ಅದನ್ನ ಯೋಚನೆ ಮಾಡಿದ್ದನ್ನ ಯಶಸ್ವಿಯಾಗಿ ಜಾರಿಗೆ ತರುವಂತಹ ಚಾಣಾಕ್ಷತನ ಕೂಡ ಬೇಕು. ಆ ಚಾಣಾಕ್ಷತನ ಕೂಡ ನಿಮ್ಮಲ್ಲಿ ಇದೆ. ಜೊತೆಗೆ ನೋಡಿ ಈ ಬಾಕ್ಸ್ ಅನ್ನು ಇದರಲ್ಲಿ ಎಷ್ಟು ರೇಟ್ ಮೇಡಮ್? ಇದ್ರ ಎಷ್ಟು ಡ್ರೈ ಫ್ರೂಟ್ಸ್ ಇದೆ, ಯಾವ್ದನ್ನೆಲ್ಲ ಇಟ್ಟಿದ್ರಿ? ಇದು ಎಷ್ಟು ರೇಟಿಗೆ? ಇದರಲ್ಲಿ 6 ವೆರೈಟಿ ಇದೆ. 6 ವೆರೈಟಿ ಏನೆಲ್ಲ ಇಟ್ಟಿದ್ರಿ? ಖರ್ಜೂರ, ಬಾದಾಮ್, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ. ಓಕೆ. ಇದರ ಜೊತೆಗೆ ಶಾಲು, ಪೇಟ, ಶಾಲು, ಬೇಟ, ಇದು ಶಾಲು, ಪೇಟ, ಹಾರ. ಓಕೆ. ನೀವು ಒಂದು ಕೆಲಸ ಮಾಡಿ, ಯಾರೇ ಕಾರ್ಯಕ್ರಮ ಇರಲಿ, ಈ ತರ ಬೀಳ್ಕೊಡುಗೆಲ್ಲ ಇದ್ದಾಗ ದಯವಿಟ್ಟು ಪುತ್ತೂರಿನ ಲಹರಿಗೆ ಬನ್ನಿ. ಲಹರಿಯಲ್ಲಿ ಒಳ್ಳೆಯ ಒಂದು ನಿಮಗೆ ಈ ತರದ ಒಂದು ಪ್ಯಾಕೇಜ್ ಸಿಗುತ್ತೆ. ಅದೇ ಶಾಲು, ಹಾರ, ಮತ್ತೆ ಇದೊಂದು ನೆನಪಿನ ಒಂದು ಹ್ಯಾಂಪರ್ ಇದೆಲ್ಲ ಸಿಗ್ತದೆ. ಇದನ್ನ ನೀವು ತಗೊಂಡು ಹೋಗಿ ಕೊಡಿ. ನಿಜಕ್ಕೂ ನಿಮ್ಮ ಯಾರ ಆ ಸಂಸ್ಥೆಯಿಂದ ಹೊರಗೆ ಹೋಗಿರೋ ಬೀಳ್ಕೊಡುಗೆಯೋ ಅಥವಾ ಯಾವುದೋ ಒಂದು ಕಾರ್ಯದ ಹೊರಗೆ ಹೋಗ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ಬೋದು ಇದನ್ನು ನೋಡಿದ್ರೆ. ತಕೊಂಡೋಗಿ ಅವರು ಒಂದು ದಿವಸದಲ್ಲಿ ಓಪನ್ ಮಾಡಿ ತಿಂದು ಖಾಲಿ ಮಾಡ್ಬೇಕಂತ ಇಲ್ಲ. ಅದ್ರ ಒಂದು ತಿಂಗಳು ಇಡ್ಬೋದು. ಈಗ ಹಣ್ಣಾದ್ರೆ ಇಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಉದ್ದೇಶವೇ ಅದು. ಹಣ್ಣಾದ್ರೆ ಈಗ ತಗೊಂಡೋದ್ರೆ ಈ ವೆದರಿಗೆ ಸಂಜೆ ಆಯ್ತು ಹಾಳಾಗಿ ಆಯ್ತದು ಬಿಸಿಲಿಗೆ. ನಮ್ಮಲ್ಲಿ ಆದ್ರೆ ಇದು ಒಂದು ತಿಂಗಳು ಇಟ್ರೆ ಏನಾಗುದಿಲ್ಲ. ನೋಡಿ ಇದೊಂಚರ ಚೆನ್ನಾಗಿದೆ, ತರ ವ್ಯಾನಿಟಿ ಬ್ಯಾಗ್ ತರ ಇದೆ. ಇನ್ನು ಮಹಿಳೆಯರಿಗೆಲ್ಲ ಖುಷಿ ಆಗ್ಬೋದಲ್ಲ? ಹೌದು ಅಲ್ಲ ಮೇಡಮ್? ಹೌದು. ಸ್ವಲ್ಪ ವ್ಯಾನಿಟಿ ಬ್ಯಾಗ್ ತರ ಕಾಣ್ತಾ ಇದೆ ನೋಡಿ, ತರ ಕಲರ್ ಎಲ್ಲ. ಹೌದು. ಅಲ್ಲ ನಿಮಗೆ ಚೆನ್ನಾಗಿದೆ, ನಮಗಿಂತ ಚೆನ್ನಾಗಿ ನಾವೇನು ಹೇಳಲಿಕ್ಕಿಲ್ಲ. ಹಾಗೇನೆ ಇಲ್ಲೊಂದಿದೆ, ಇದು ಸ್ವಲ್ಪ ದೊಡ್ಡ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಎಷ್ಟು ಚಂದ ನಡೀಲಿ ಇಲ್ಲೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲ್ ಇದೆ ರೀ. ನಾನು ಎಲ್ಲೂ ನೋಡಿಲ್ಲ ಈ ಥರದ. ತುಂಬ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ದೀನಿ ನಾನು, ದೊಡ್ಡ ಖ್ಯಾತನಾಮರದ್ದು. ನನಗೆಲ್ಲ ಅಲ್ಲಿ ಕಾಣಲಿಲ್ಲ ಆ ಥರದ್ದು ಇಷ್ಟು ಚೆನ್ನಾಗಿ ಮೇಕ್ ಮಾಡುವಂತಹ ಒಂದು ಇದು. ಬಟ್ ಸಿಂಪಲ್ ಆಗಿದ್ರು ಅದನ್ನೆಷ್ಟು ಗ್ರ್ಯಾಂಡ್ ಆಗಿ ತೋರಿಸ್ಬೋದು ಅನ್ನೋದಕ್ಕೆ ನಿಮ್ಮ ಲಹರಿಯೇ ಸಾಕ್ಷಿ. ಜೊತೆಗೆ ಚಾಕ್ಲೇಟ್ ಇದೆ. ಅದು ಚಾಕ್ಲೇಟ್. ಇದು ಫುಲ್ ಚಾಕ್ಲೇಟ್. ವಾ ಎಲ್ಲ ಚಾಕ್ಲೇಟ್ ನೋಡಿ. ಒಂದು ಫುಲ್ ಇದರಲ್ಲಿ ಬಾಸ್ಕೆಟಲ್ಲಿ ಫುಲ್ಲು ಚಾಕ್ಲೇಟ್ ಇದೆ ನೋಡಿ. ಎತ್ಕೊಂಡು ಹೋಗೋಣ ಇದನ್ನು ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಮಕ್ಕಳೆಲ್ಲ ಬಂದರೆ ಖಂಡಿತ ಫಿದಾ ಆಗಿಬಿಡ್ತಾರೆ. ಬರ್ತ್ಡೇಗೆಲ್ಲ ಗಿಫ್ಟ್ ಕೊಡಲಿಕ್ಕೆ ಬೆಸ್ಟ್. ಮಕ್ಕಳೇ, ನೀವೇನಾದರೂ ನೋಡ್ತಾ ಇದ್ದರೆ ಅಪ್ಪನನ್ನು ಬಿಡಬೇಡಿ, ಅಮ್ಮನ ಬಿಡಬೇಡಿ, ಸೀದಾ ಲಹರಿ ಕರ್ಕೊಂಬನ್ನಿ. ಈ ಮೇಡಮ್ ಇರ್ತಾರೆ ನೋಡಿ, ಅವರು ಇದನ್ನು ಕೊಡ್ತಾರೆ ಒಳ್ಳೆ ರೇಟಿಗೆ. ಅಂದರೆ ನಿಮಗೇನು ಜಾಸ್ತಿ ದುಡ್ಡು ಕೊಟ್ಟು ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಮೇಡಮು ಒಂದು ಒಳ್ಳೆ ರೇಟಿಗೆ ಕೊಡ್ತಾರೆ ಅಲ್ಲ? ನಾವು ನ್ಯೂಸ್ ನೋಟೋಡಲ್ಲಿ ಬಂದು ನೋಡಿದ್ದೇವೆ ಅಂತ ಹೇಳಿದರೆ ಸಣ್ಣ ಡಿಸ್ಕೌಂಟ್ ಮಾಡಿ, ಆಯಿತಾ? ಓಕೆ. ನಮ್ಮ ವ್ಯೂವರ್ಸಿಗೆ ನಾನೊಂದು ಮಾತು ಹೇಳಿದ್ದೀನಿ, ಮೇಡಮ್ ನಡೆಸ್ಕೊಡ್ತಾರೆ ಅದನ್ನು. ಹಾಗೆ ಆ ಕಡೆಗೂ ಒಂದು ಬುಟ್ಟಿ ಇದೆ, ಇಲ್ಲೂ ಕೂಡ ಒಂದು ಬುಟ್ಟಿ ಇದೆ. ಎಲ್ಲೂ ಸಿಗದ ಗ್ರಾಹಕರ ಮನಸ್ಸಿಗೆ ಒಪ್ಪುವಂತಹ ರೇಟಿಗೆ ಅವರು ಇದನ್ನು ಕೊಡ್ತಾರೆ. ಕರೆಕ್ಟಾ ಮೇಡಮ್? ಹೌದೌದು. ಎಸ್. ಇದರಲ್ಲಿ ಎಷ್ಟು ಬಗೆಯ ಚಾಕ್ಲೇಟ್ಸ್ ಇದೆ ಮೇಡಮ್? ಇದು ಡ್ರೈ ಫ್ರೂಟ್ಸ್ ಮತ್ತು ಚಾಕ್ಲೇಟ್ ಮಿಕ್ಸ್ ಇರೋದು. ಓಕೆ. 1650 ರೇಂಜಲ್ಲಿ ಮಾಡಿ. ಹೌದಾ? ಇಷ್ಟು ಕಡಿಮೆಗೆ ಇಷ್ಟು ಕೊಡ್ತೀರಾ? ಹೌದು. 1650ಕ್ಕೆ ಇಷ್ಟೆಲ್ಲ ಕೊಡ್ತಾರೆ ನೋಡಿ. ಎಷ್ಟು ಬಗೆದು ಇದೆ ಗೊತ್ತಾ ಇದರೊಳಗಡೆ? ಒಮ್ಮೆ ನೋಡಿ. ಅದು ನಮ್ಮ ಲಹರಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಹೇಳೋದು, ನಾವು ನಮ್ಮವ್ರನ್ನ ಬೆಳೆಸಬೇಕು, ಬೇರೆಯವ್ರನ್ನ ಬೆಳೆಸಬಾರ್ದು. ನಮ್ಮವರು ನಮಗೆ ಆಗಬೇಕು ಅಂತ. ಹಾಗೆಯೇ ನೋಡಿ ಇಷ್ಟು ಕಡಿಮೆ ಕೊಡ್ತಾರೆ. ಯಾರಿಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಇನ್ನೂ ಗೊತ್ತಿಲ್ಲ ಅಂತೇಳಿ ಇನ್ನು ಗೊತ್ತಾಯ್ತಲ್ಲ ಈಗ ವಿಷಯ, ಸೀದಾ ಬರುದೆ ಲಹರಿಗೆ. ಏನು ಹೇಳ್ತೀನಿ ಮೇಡಮ್? ಹೌದು, ಕರೆಕ್ಟಾ? ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಸಾಕಷ್ಟು ಇದಿದೆ. ಇಲ್ಲೆಲ್ಲ ನೋಡಿ ಚಾಕ್ಲೇಟ್ಸ್ ಎಷ್ಟಿದೆ ನೋಡಿ. ಮಕ್ಕಳೆಲ್ಲ ಒಮ್ಮೆ ಬಂದರೆ ಇಲ್ಲಿಂದ ಲಹರಿಯಿಂದ ಅಷ್ಟು ಬೇಗ ಹೊರಡ್ಲಿಕ್ಕೆ ರೆಡಿ ಇರಲಿಕ್ಕಿಲ್ಲ ಅಲ್ಲ ಮೇಡಮ್? ಹೌದು. ನೋಡಿ ಎಷ್ಟು ಚಾಕ್ಲೇಟ್ಸ್ ಇದೆ, ಎಷ್ಟು ವೆರೈಟಿ. ಇದೆಲ್ಲ ಎಲ್ಲಿಂದ ಮೇಡಮ್ ಈ ಚಾಕ್ಲೇಟ್ ಎಲ್ಲ? ಎಲ್ಲಿಂದ? ಬೇರೆ ಬೇರೆ ಕಂಟ್ರಿದು ಇದೆ. UK, ಬೇರೆ ಬೇರೆ ಕಂಟ್ರಿದು ವಿದೇಶಿ ಚಾಕ್ಲೇಟ್ಸ್ ಬೇಕು ಅಂತ ಹೇಳಿದ್ರೆ ಅದೇ ಆಲ್ಮೋಸ್ಟ್ ಎಲ್ಲ ಇರೋದು ವಿದೇಶಿ ಚಾಕ್ಲೇಟ್ಸ್ ಜಾಸ್ತಿ ಇದೆ. ಹಾಗೆ ಫಾರಿನ್ ಅಲ್ಲಿಂದ ಬರುವಾಗ ಇದು ಫ್ಲೈಟ್ ಅಲ್ಲಿ ಬರ್ಲಿಕ್ಕೆ ಅಷ್ಟು ಆಗುದಿಲ್ಲ, ತಗೊಂಡು ಬರ್ಲಿಕ್ಕೆ ಇಲ್ಲಿಂದ ತಗೊಂಡು ಹೋಗ್ತಾರೆ. ಎಸ್
ನೋಡಿ ಫಾರಿನ್ಗೆ ಹೋದವರು ಕೂಡ ಏನಾದ್ರೂ ಮರ್ತು ಬಂದ್ರೆ ಮರ್ತಲ್ಲ ತಗೊಂಡು ಹೋದವರು ಇದ್ದಾರೆ. ಫಾರಿನಿಗೆ ಹೋಗಿ ಬಂದ ಮೇಲೆ ಮರ್ತು ಹೋಗಿದ್ದರೆ, ತಂದದ್ದು ಕಮ್ಮಿ ಆಗಿದ್ರೆ ಲಹರಿಗೆ ಬನ್ನಿ ಇಂದು ಫಾರಿನ್ ಹಿಡಿದು ಬರ್ತನ ಅಂತೇಳಿ ಕೊಡಿ ಅಷ್ಟೇ. ಏನು ದೊಡ್ಡ ತಲೆ ಬಿಸಿ ಮಾಡಬೇಡಿ ಆಯ್ತಾ. ಇನ್ನೊಂದು ಚಾಕ್ಲೇಟ್ ಸೆಕ್ಷನ್ ಇದೆ ಮೇಡಮ್. ಇದೆಲ್ಲ ಏನು ಮೇಡಮ್ ಈ ಸೆಕ್ಷನ್ ಅಲ್ಲಿ ಇರೋದಲ್ಲ? ಹಾ, ಇದೆಲ್ಲ ಕ್ರಶ್ ಜ್ಯೂಸ್ ಮಾಡುವಂತಷ್ಟೇ. ಜ್ಯೂಸ್, ಚಾಕ್ಲೇಟ್ ಸಿರಪ್. ಹೌದು, ಇದು ಹಾಲಿಗೆಲ್ಲ ಹಾಕಿ. ಹಾ, ಓಕೆ ಓಕೆ. ಹಾಲಿಗೆ ಹಾಕ್ಬೋದು. ಐಸ್ ಕ್ರೀಮ್ ಮೇಲೆ ಇದು ಟಾಬ್ಲರ್ ಚಾಕ್ಲೇಟ್. ಇದು ಚಾಕ್ಲೇಟ್. ಹೌದು, ಅದು ಸ್ವಿಟ್ಜರ್ಲ್ಯಾಂಡ್. ಇದು ಸ್ವಿಟ್ಜರ್ಲ್ಯಾಂಡ್. ಹೌದು, ಆಗ್ಲೇ ಹೇಳಿದೆ ನಾನು ವಿದೇಶದಿಂದ ಬಂದು ಮರೆತೋಗಿದ್ರೆ ಬೇಜಾರು ಮಾಡಬೇಡಿ. ಸ್ವಿಟ್ಜರ್ಲ್ಯಾಂಡ್ ಚಾಕ್ಲೇಟ್ಸ್ ಇದೆ. ಇದು ಲೋಕಲ್ ಅಲ್ಲೆಲ್ಲ ನ್ಯೂಟ್ರಿಷನ್ ಫ್ಯಾಕ್ಟ್ಸ್. ಹೌದು, ಓಕೆ. ಇದೆಲ್ಲ ಸೇಮ್ ಅಂತ ಭಾವಿಸಿದೆ ನಾನು. ಚಾಕ್ಲೇಟ್ಸ್ ಎಲ್ಲ ಇದೆಲ್ಲ ಇದು ಮಲ್ಲ ಇಂಪೋರ್ಟ್. ಫೆರರ್ ಅಲ್ಲ. ಓಕೆ ಓಕೆ ಓಕೆ. ಇದು ಸಣ್ಣ ಸಣ್ಣ ಮಿನಿಯೇಚರ್ಗಳು. ಇದು ಚಾಕ್ಲೇಟ್ಸ್ 2 kg. 2 kg ಚಾಕ್ಲೇಟ್ಸ್ ಹೌದು. ಪ್ಯಾಕ್ ಒಳಗೆ? ಅದೇ ಸೇಮ್ ಅದೇ. ಯಾವುದು ಇದು ಈ ಚಾಕ್ಲೇಟ್ಸ್? ಹೌದು. ಎಸ್, ಓಕೆ, ಡನ್. ಈ ಕಡೆ ಇದು ಕೊಕೊನಟ್ ಆಯಿಲ್. ಇದೆಲ್ಲಿದು? ಸೌತ್ ಕೆನರಾ, ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ. ಇದು ನಮ್ಮದೇ ಸಂಸ್ಥೆ ಅಂದರೆ ನಂದಲ್ಲ, ನಮ್ಮದೇ ಸಂಸ್ಥೆ. ಕೊಕೊನಟ್ ಆಯಿಲ್ ಒಳ್ಳೆಯ ರೈತರು ಬೆಳೆದ ರೈತರೇ ಸಂಸ್ಥೆ ಮಾಡಿ, ರೈತರೇ ಕಟ್ಟಿದ ಸಂಸ್ಥೆ. ಹಾಗಾಗಿ ಈ ಉತ್ಪನ್ನ ಕೂಡ ಮರಿಬೇಡಿ. ಇಲ್ಲಿ ಬಂದರೆ ಇದನ್ನು ಕೂಡ ತಗೊಳ್ಳಿ. ಚಾಕ್ಲೇಟ್ಸ್ ಇದೆಲ್ಲ ಚಾಕ್ಲೇಟ್. ಇದು ಹಾಲಿಗೆ ಹಾಕಿ ಕುಡಿಯುವಂಥದ್ದು. ಇದು ಪೌಡರ್ ಹಾಲಿಗೆ ಹಾಕಿ ಕುಡಿಯುವಂಥದ್ದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಇರುವಂಥದ್ದು. ಹೌದಾ? ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹುಡಿ. ಇದು ರಸಾಯನ ಅಂತ. ಇದು ಸಹ ಹಾಲಿಗೆ ಹಾಕಿ ಕುಡಿಬಹುದು, ಹಾಗೆ ತಿನ್ಬೋದು. ನೋಡಿ, ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಒಂದೇ ಕಡೆಗೆ ಒಂದೊಂದೇ ತಿನ್ಬೇಕು ಅಂತ ಹೇಳಿಲ್ಲ. ಪೌಡರ್ ಮಕ್ಕಳಿಗೆಲ್ಲ ಮಾಡಿ ಕೊಟ್ರೆ ಒಳ್ಳೇದಾಗ್ತದೆ. ಇದು ನಮ್ಮವರದೆಲ್ಲ, ಇಲ್ಲಿದೆಲ್ಲ ನಂಜನಗೂಡು. ಓಕೆ, ನಮ್ಮ ಕನ್ನಡಿಗರು ಮಾಡಿದ್ದು. ಜೈ ಕನ್ನಡಿಗರಿಗೆ. ಹಾಗೇನೆ ಮೇಲೆ ಇರೋದು ಚಾಕ್ಲೇಟ್ಸ್. ಇದೆಲ್ಲ ಚಾಕ್ಲೇಟ್ಸ್. ಇಷ್ಟು ಚಾಕ್ಲೇಟ್ಸ್ ಜೊತೆಗೆ ಇದು ಏನು ಮೇಡಮ್? ನಾನ್ ಆಲ್ಕಹಾಲ್ಸ್. ಇದು ವೈನ್. ಹಾಗಂತ ಹೇಳಿ ಇದನ್ನು ಆಲ್ಕಹಾಲ್ ಕಂಟೆಂಟ್ ಇಲ್ಲ, ನಾನ್ ಆಲ್ಕಹಾಲ್ ಕಂಟೆಂಟ್ ಇರೋಂಥ ವೈನ್. ಆರೋಗ್ಯಕ್ಕೆ ಒಳ್ಳೆಯದು. ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತದೆ. ಹೋಗುವಷ್ಟೊತ್ತಿಗೆ ನಾವೇ ಒಂದು ಕಸ್ಟಮರ್ಸ್ ಆಗಿರ್ತೀವ ಅಂತ, ಇಲ್ಲಿಂದ ಹೋಗುವಷ್ಟೊತ್ತಿಗೆ ನಾವು ಕಸ್ಟಮರ್ ಆಗಿರ್ತೀವ ಅಂತ ನನಗೊಂದು ಡೌಟ್ ಇದೆ. ನೋಡುವ. ಚಾಕ್ಲೇಟ್ಸ್ ಇದೆಲ್ಲ ಚಾಕ್ಲೇಟ್ಸ್ ಇದೆಲ್ಲ. ಎಷ್ಟು ಬಗೆಯ ಚಾಕ್ಲೇಟ್ಸ್ ಇರ್ಬೋದು ನಿಮ್ಮ ಅಂಗಡಿಲಿ? ಇಂಪೋರ್ಟ್ ಆಗಿ 8-9 ಕಂಟ್ರೀಸ್ ಉಂಟು. 9 ಕಂಟ್ರೀಸ್ ದೇಶದ ಚಾಕ್ಲೇಟ್ಸ್ ಇದೆ. ಯಾವುದು? ಅಮೆರಿಕ ಇರ್ಬೋದು. ತುಂಬಾ ಇದೆ. ಅಮೆರಿಕ ಅಂತೂ ಇದ್ದೇ ಇರ್ತದೆ. ಹೌದು. ಆಮೇಲೆ ಯಾವುದು? ಇಂಗ್ಲೆಂಡ್ ಇದೆಯಾ? ಆಮೇಲೆ ಇದು ಎಂತ ಸ್ವಿಟ್ಜರ್ಲ್ಯಾಂಡ್, ಆಮೇಲೆ ನೆದರ್ಲ್ಯಾಂಡ್, ಆಮೇಲೆ ರಷ್ಯಾ ಉಂಟು, ಆಮೇಲೆ ಇರಾನ್, ಈಜಿಪ್ಟ್, ಸೌದಿ, ಇರಾನ್, ಸೌದಿ. ಓಕೆ, ತುಂಬಾ ದೇಶಗಳ ಇಲ್ಲಿ ಸ್ವೀಟ್ಸ್ ಸಿಗುತ್ತೆ. ಅದರಲ್ಲೂ ಚಾಕ್ಲೇಟ್ಸ್ ಐಟಮ್ಸ್ ಜಾಸ್ತಿ ಸಿಗುತ್ತೆ. ಜೊತೆಗೆ ಇದು ಎಂತ ಮೇಡಮ್? ಇದು ನಮ್ಮದೇ. ಇದು ಇಲ್ಲಿದೆ, ಕ್ಯಾಡ್ಬರಿದು. ಓಕೆ, ಇದು ಅದು ಬಿಸ್ಕೆಟ್, ಕುಕ್ಕೀಸ್, ಬಟರ್ ಕುಕ್ಕೀಸ್. ನೋಡಿ, ಕ್ರಿಸ್ಮಸ್ ಟೈಮಲ್ಲೆಲ್ಲ ಜಾಸ್ತಿ ಸೇಲ್ ಆಗ್ತದೆ ಅಲ್ವಾ? ಮೇರಿ ಕ್ರಿಸ್ಮಸ್ ಅನ್ನು ಬರ್ಕೊಂಡೆ ಉಂಟು. ಅದು ಮಲೇಷ್ಯಾದಲ್ಲ? ಹೌದು. ಎಸ್. ಯಾರು ಸನ್ಮಾನ ಮಾಡ್ತಿರೋ, ಯಾರಿಗೆ ಸನ್ಮಾನ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಆಗ ಇರೋದೊಂದೇ ಲಹರಿಯಲ್ಲಿ. ನೋಡಿ, ಎಷ್ಟು ಬಗೆಯ ಪೇಟಗಳು ನೋಡಿ, ಎಷ್ಟು ಚೆನ್ನಾಗಿದೆ. ಬರೀ ಸನ್ಮಾನಕ್ಕೆ ಅಂತಲ್ಲ, ಇದು ಮದುವೆ ಮನೆಗೆ ಹಾಕೊಳ್ಳುವಂಥ ಇದು ಕೂಡ ಉಂಟಾ ಅಂತಲ್ಲ? ಉಂಟು ಅಲ್ಲ. ನೋಡಿ, ಬರೀ ಸನ್ಮಾನಿತರು ಮಾತ್ರ ಅಲ್ಲ, ಇಲ್ಲಿ ಮದುವೆಗೆ ಯಾರಾದ್ರೂ ಆಗ್ಲಿಕ್ಕಿದ್ರೆ ನೋಡಿ, ಒಳ್ಳೆ ಪೇಟ ಇದೆ, ತುಂಬ ಚೆನ್ನಾಗಿದೆ. ರೆಡ್ ಸ್ಟೋನ್ ಎಲ್ಲ ಇದು ಮಾಡಿಬಿಟ್ಟು ಬಹಳ ಸುಂದರವಾಗಿದೆ. ಇದು ಕೂಡ ಬಾಸ್ಕೆಟ್. ನೋಡಿ, ಹಳೆ ರಾಜರ ಕಾಲದಲ್ಲೆಲ್ಲ ನಾವು ಇಂಥದ್ದು ನೋಡಿರ್ತೀವಿ. ಚಾಕ್ಲೇಟ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ನೋಡಿ, ಈ ಥರದಲ್ಲಿ ಕೂಡ ಚಾಕ್ಲೇಟ್ ಎಲ್ಲ ತಗೊಂಡು ಹೋಗ್ಬೋದು. ನೋಡಿ, ಚೆನ್ನಾಗಿದೆ. ಕೇಳ್ತಾರೆ ತಗೊಂಡು. ಎಸ್. ಅಂದರೆ ನಾನು ಯಾಕೆ ಇದು ಮಾಡಿದೆ ಅಂದರೆ, ಇದು ಯಾವುದೋ ಇದರಿಂದ ಮಾಡಿದ್ದಲ್ಲ, ಇದು ಒಳ್ಳೆ ಚೆನ್ನಾಗಿರೋ ಐಟಮ್, ಇದರ ಕ್ವಾಲಿಟಿಯಿಂದಲೇ ಮಾಡಿರುವಂಥದ್ದು. ನೋಡಿ, ಎಷ್ಟು ಚೆನ್ನಾಗಿದೆ ಬುಟ್ಟಿ ಅಲ್ಲ? ಡ್ರೈ ಫ್ರೂಟ್ಸ್ ಜೊತೆಗೆ ಹೋಗುವಾಗ ಒಂದು ಸ್ಮರಣಿಕೆಯನ್ನು ಕೂಡ ತಗೊಂಡು ಹೋಗ್ಬೋದು ಒಟ್ಟಿಗೆನೆ. ಜೊತೆಗೆ ಮನೆಗೆ ಹೋಗಿ ಸ್ವಲ್ಪ ವರ್ಷ ಕಳೆದು ಹೇಳ್ಬೋದು, ಇದು ನಾವು ಲಹರಿಯಲ್ಲಿ ತಗೊಂಡದ್ದು ಅಂತ ಅಲ್ಲ ಮೇಡಮ್? ಹೌದು. ಎಸ್. ಇಲ್ಲಿ ಕೂಡ ನೋಡಿ, ಎಷ್ಟು ಬಗೆಯ ಇದಿದೆ. ಇದೆಲ್ಲ ಫ್ರೂಟ್ಸ್, ನೀವೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ಲಿಕ್ಕೆ ತಾನೇ? ಚಾಕ್ಲೇಟ್ ಎಲ್ಲ ಇದರಲ್ಲೇ ಹಾಕಿ ಕೊಡ್ತೀವಿ. ಹಾಗೆ
ಇಲ್ಲಿ ಕೂಡ ಈ ಸೆಕ್ಷನ್ ಅಲ್ಲೂ ಕೂಡ ಅದೇ ಕಾಣ್ತಾ ಇದೆ. ಇದು ಎಂತ ಮೇಡಮ್ ಶಾಲು? ಇಲ್ಲಿಂದ ಶಾಲು ಅದು ಇದೆಲ್ಲ? ಹೌದು, ಶಾಲುಗಳೆಲ್ಲ ಇಲ್ಲೇ ಇದೆ. ಜೊತೆಗೆ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಹಣ್ಣೆಲ್ಲ ಇಡಲಿಕ್ಕೆ ಅಂತ ಕಾಣ್ತದೆ. ಅದು ಎಲ್ಲವೂ ಕೂಡ ಒಂದೇ ಸೂರಿನಲ್ಲಿ ಸಿಗೋದಿದ್ರೆ ಅದು ಲಹರಿ. ಹಾಗೆ ಪಿರಮಿಡ್ ಮಾಡಿಸ ಕೊಡ್ತೇವೆ. ಹೇಗೆ ಹೇಗೆ ಮೇಡಮ್? ಪಿರಮಿಡ್ ಚಾಕ್ಲೇಟಿನ ಅಟ್ಟಿದಾಗಿ ಪಿರಮಿಡ್ ಸ್ಯಾಂಪಲ್ ಆಗಿ ಹೀಗೆ ಇದೆ ನೋಡಿ. ಇದು ಸ್ಯಾಂಪಲ್. ಇದು ಸ್ಯಾಂಪಲ್. ಓ, ಪಿರಮಿಡ್. ಇದು ಪಿರಮಿಡ್. ಇದು ಸ್ಯಾಂಪಲ್ ಆಗಿ ನಾವು ಇಟ್ಟದ್ದು ಇದೇ ರೀತಿ. ಇದಕ್ಕಿಂತ ದೊಡ್ಡ ದೊಡ್ಡ ಸೈಜು ಬರ್ತದೆ, 5-6 ಸ್ಟೆಪ್ ಇದು ಬರ್ತದೆ. ಅದನ್ನ 2 ಹೇಳ್ತೇವೆ ಪಿರಮಿಡ್. ಪಿರಮಿಡ್ ಹೌದು. ಓಕೆ, ಕೂಡ ಇದು ಕಸ್ಟಮರ್ ಫೇವರ್ ಅಲ್ಲೇ ಇದು ಮಾಡ್ತಾರೆ. ಹೌದು ಹೌದು, ಅವರಿಗೆ ಎಷ್ಟು ಬೇಕು ಅಷ್ಟೇ ಅದರಲ್ಲಿ ಮಾಡಿ ಕೊಡ್ತೇವೆ. ಆರ್ಡರ್ ಮಾಡಿದ್ರೆ ಒಂದರ ದಿವಸ ಹೇಳಬೇಕು, ಮಾಡಿ ಕೊಡ್ತೇವೆ ನಾವು. ಎಷ್ಟು ಬಜೆಟಿಗೆ ಬೇಕು, ಎಷ್ಟು ಲೇಯರ್ ಬೇಕು ಅಂತ ಹೇಳಿದ್ರೆ. ಸುತ್ತ ಚಾಕ್ಲೇಟ್ಸ್, ಜೊತೆಗೆ ಇಲ್ಲೆಲ್ಲ ರೋಸ್ ತರ ಇದೆ. ಹೌದು, ಈ ಮಧ್ಯದಲ್ಲಿ ಇಲ್ಲಿ ಕೂಡ ಚಾಕ್ಲೇಟ್, ಇಲ್ಲೊಂದು ರೋಸ್. ಆಯ್ತಲ್ಲ. ಯಾವ ರೀತಿದು ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ರೆಡಿ ಬೊಕ್ಕೆ ಸಹ ಮಾಡಿ ಕೊಡ್ತೇವೆ. ಬೊಕ್ಕೆ ಕೂಡ ಮಾಡಿ ಕೊಡ್ತೀರಿ. ಇಲ್ಲಿ ಬೊಕ್ಕೆ ಅಂದ್ರೆ ಹೂವಿದ್ದು ನೀವೇ? ಹೂವಿದ್ದಲ್ಲ, ಚಾಕ್ಲೇಟ್ ಇದು ಮಾಡಿ ಚಾಕ್ಲೇಟ್ ಅಲ್ಲಿ ಬೊಕ್ಕೆ ಮಾಡಿ ಕೊಡ್ತೇವೆ. ನೋಡಿ, ಚಾಕ್ಲೇಟ್ ಅಲ್ಲಿ ಬೊಕ್ಕೆ ಕೂಡ ಮಾಡಿ ಕೊಡ್ತೇವೆ. ಮೊದಲ ದಿವಸ ಆರ್ಡರ್ ಕೊಟ್ಟರೆ ಮಾಡಿ ಕೊಡ್ತೇವೆ, ಮಾಡಿ ಕೊಟ್ಟಿದ್ದೇವೆ. ಕೊಟ್ಟಿದ್ದೀರಲ್ಲ ನೋಡಿ. ಅದಿದೆ, ಸರ್ಪ್ರೈಸ್ ಬಾಕ್ಸ್ ಇದೆ, ಓಪನ್ ಮಾಡುವಾಗ ಅದರ ಒಳಗೆ ಗಿಫ್ಟ್ ಇರುವಂತದ್ದು, ಅದು ಮಾಡಿ ಕೊಡ್ತೇವೆ. ಗಿಫ್ಟ್ ಎಲ್ಲ ಏನು ಗಿಫ್ಟ್ ಇಟ್ಟಿದ್ದೀರಿ? ಕೆಲವರಲ್ಲಿ ರಿಂಗ್ ಇಟ್ಟಿರ್ತಾರೆ, ಅವರು ಕಸ್ಟಮರ್ ಕೊಟ್ಟಿರ್ತಾರೆ, ಇಟ್ಟು ಓಪನ್ ಮಾಡುವಾಗೆ ಫುಲ್ ಚಾಕ್ಲೇಟ್ ಸೆಟ್ ಒಂದೊಂದೇ ಲೇಯರ್ ಓಪನ್ ಮಾಡುವಾಗೆ ಮಾಡಿ ಕೊಡ್ತೇವೆ. ಸರ್ಪ್ರೈಸ್ ಗಿಫ್ಟ್ ಕೊಡುವ ಅದು ಸಹ ಇದೆ. ಅದೇ ಇಲ್ಲಿ ವಿಸಿಟ್ ಮಾಡಬಹುದು. ಎಷ್ಟೊಂದು ಇದನ್ನು ಹೇಳಿದ್ರು ಅವರು, ಅಂದ್ರೆ ಥೀಮ್ಗಳು. ಹೌದು, ಅದೇ ನಾವೇ ಹೇಳಿದನ್ನೇ ಮಾಡಿ ಕೊಡೋದಿಲ್ಲ, ಅವರಿಗೆ ಕೆಲವರಿಗೆ ಅವ್ರದ್ದು ಐಡಿಯಾ ಇರ್ತದೆ. ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ಇಂಥದ್ದು ನಮಗೆ ಬೇಕು ಅಂತ ಹೇಳಿ ಅಂಥದ್ದು ಸಹ ನಾವು ಮಾಡಿ ಕೊಡ್ತೇವೆ. ಅದು ಮೂವಿಂಗ್ ಅಲ್ಲಿ ಇದೆಯಾ? ಇದೆ ಇದೆ ಇದೆ, ಜನ ಬರ್ತಾರೆ. ಜನ ಬರ್ತಾರೆ, ಅದಕ್ಕಂತಾರೆ. ಕೆಲವರು ಬರ್ತ್ಡೇಗೆ ಅದಕ್ಕೆ ತಗೊಂಡು ಹೋಗ್ತಾರೆ. ಯಾವ ಟೈಮಲ್ಲಿ ನೀವು ಬಿಸಿ ಇರುದು? ಒಂದು ಈವ್ನಿಂಗ್ ಇರ್ತದೆ, ಇಲ್ಲ ಮಾರ್ನಿಂಗ್ ಇರ್ತದೆ? ಅದು ಹೇಳಿಕೋದಿಲ್ಲ, ಒಂದೊಂದು ದಿವಸ. ಹೌದು, ಈಗ ವೆದರ್ ಬಿಸಿ ಇದ್ದ ಕಾರಣ ಈವ್ನಿಂಗ್ ಇರ್ತದೆ, ಮಧ್ಯಾಹ್ನ ಹೊತ್ತು ಸ್ವಲ್ಪ ಕಮ್ಮಿ ಇರ್ತದೆ. ಮಠ ಮಧ್ಯಾಹ್ನ ಬಂದಿದೆ, ಇಲ್ಲಿ ಬಿಸಿಲಲ್ಲಿ ದಗ ಹೊತ್ತುಂಟು. ಆದ್ರೆ AC ಎಲ್ಲ ಹಾಕಿದ್ದಾರೆ, ಡ್ರೈ ಫ್ರೂಟ್ಸ್ ಇದಕ್ಕೆಲ್ಲ AC ಬೇಕು. ಹಾಗಾಗಿ AC ಎಲ್ಲ ಆನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಚಾವಾಗಿದೆ. ಇದು ಜರಿ ಶಾಲುಗಳು ಇದೆಲ್ಲ ರೀಸನಬಲ್ ರೇಟ್ ಅಲ್ಲಿ ಉಂಟು. ರೀಸನಬಲ್ ಉಂಟು, ಎಲ್ಲ 150 ಇಂದ ಸ್ಟಾರ್ಟ್, 110 ಇಂದ ಸ್ಟಾರ್ಟ್, 110 ಇಂದ ತುಂಬಾ ಕಡಿಮೆ ಸ್ಟಾರ್ಟ್ ಆಗುತ್ತೆ. 110 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇದಕ್ಕೆಲ್ಲ 110 ಎಲ್ಲ ಉಂಟು, ಕಮ್ಮಿ ಇದು. ಎಸ್, ಜಾಸ್ತಿ ಅಂದ್ರೆ 700 800 ಆಗ್ತದಲ್ಲ. ಎಸ್, ಈಗ ನಾನು ಇಷ್ಟು ಐಟಮ್ ಅನ್ನ ನನ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಇಷ್ಟನ್ನ ಯಾಕೆಂತ ಹೇಳಿದರೆ, ಇದರಲ್ಲಿ ಸಪೂರಕ್ಕೆ ಯಾರಾದರೂ ಮಕ್ಕಳೆಲ್ಲ ಇದ್ದರೆ ಅವ್ರು ಸ್ವಲ್ಪ ದಪ್ಪ ಆಗ್ತಾರೆ ಅಂತ ಮೇಡಮ್ ಹೇಳಿದ್ದಾರೆ. ಒಂದು ಟಿಪ್ಸು ಯೂಸ್ ನೋಡಿ, ಮತ್ತೆ ನಾನು ಬಂದು ಹೇಳ್ತೇನೆ. ಸ್ವಲ್ಪ ಸಮಯ ಕಳೆದು ಇವರಿಗೆ ಬಂದು ಹೇಳಲಿಕ್ಕೆ ಉಂಟು ದಪ್ಪ ಹೇಗೆ ಆಗಿದ್ದಾನೆ ಅವನು ಅಂತ. ಬಟ್ ಇದನ್ನು ಇಷ್ಟನ್ನು ನಾನು ತಗೊಂಡೋಗಿ ಮೊದಲ ಬಾರಿ ಪ್ರಯೋಗ ಮಾಡ್ತೇನೆ ನನ್ನ ಮಗನಿಗೆ. ಅವನಿಗೆ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡಿ ಕೊಡಬೇಕು. ಹೇಗೆ ಇದರ ಉಪಯೋಗ ಮಾಡಬೇಕು ಮೇಡಮ್? ಹೇಗೆ? ರಾತ್ರಿ ಇದನ್ನ ಅರ್ಧ ಹಾಕ್ಬೋದು, ಒಂದು ಹಾಕ್ಬೋದು. ಅರ್ಧ ಹಾಕಿರೋ ಸಾಕಾಗ್ತದೆ. ಆಮೇಲೆ ಇದು 2 ತುಂಬಾ ಸ್ವೀಟ್ ಆದ್ರೆ 3 ಹಾಕಿರೋ ತೊಂದರೆ ಇಲ್ಲ, ನಡೀತದೆ. 3-4 ಹಾಕಿರೋ ತೊಂದರೆ ಇಲ್ಲ. ಆಮೇಲೆ ಇದು 2 ಆಮೇಲೆ ಇದೊಂದು 4 ಹಾಕಿ, ಇದೊಂದು 1 ಪೀಸ್ ಹಾಕಿರೋ ಸಾಕು. ಇದೊಂದು 2-3 ಹಾಕಿದ್ರೆ ಸಾಕು. ಇದನ್ನೆಲ್ಲ ಹಾಕಿ ಎಂತ ಮಾಡಬೇಕು? ರಾತ್ರಿ ನೀರಲ್ಲಿ ಹಾಕಿಡಬೇಕು. ಆಮೇಲೆ ಇದ್ರದ್ದು ಸಿಪ್ಪೆ ತೆಗೆದು, ಬಾದಾಮಿದು ಇದ್ರದ್ದು ಸೀಡ್ ತೆಗೆದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಎಲ್ಲ ಒಟ್ಟಿಗೆ ಎಲ್ಲ ಸೇರಿಸಿ ಹಾಕಿದ್ರೆ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡಿಯುದು. ನೀರು ಹಾಕಿ, ಹಾಲು ಹಾಕ್ಬೇಕು ಅಂತಿಲ್ಲ. ಹಾಲು ಹಾಕಿದ್ರೆ ಹಾಕ್ಬೋದು, ತುಂಬಾ ತೆಳ್ಳಗೆ ಮಾಡಿದ್ರೆ ಹಾಲು ದಪ್ಪ ಆಗ್ತದೆ. ಎಲ್ಲ ಹಾಕುವಾಗ ದಪ್ಪ ಆಗ್ತದೆ. ಇಷ್ಟ ಐಟಮ್ ಅನ್ನ ಹಾಕಿ ಸಕ್ಕರೆ ಹಾಕ್ಬೇಕು ಅಂತಿಲ್ಲ. ಸಕ್ಕರೆ ಹಾಕ್ಬೇಕು ಹಾಗೆ ಕೊಡ್ಬೋದು, ಯಾಕಂದ್ರೆ ಇದ್ರಲ್ಲಿ ಸ್ವೀಟ್ ಇದೆ. ಈಗ ತೆಳ್ಳಕ್ಕಿರುವ ಮಕ್ಕಳು ಹಾಗೆ ಆಗ್ತಾರೆ, ಗ್ಯಾರಂಟಿ 100%. ಹಾಗಾದ್ರೆ ನಾವು ಇದನ್ನು ಪ್ರಯೋಗ ಮಾಡ್ತೇವೆ. ನೋಡಿ, ನಾವು ಲಹರಿಗೆ ಬಂದು ಒಂದು ಒಳ್ಳೆಯ ಟಿಪ್ಸ್ ಕೂಡ ತಗೊಂಡು ಹೋಗ್ತಾ ಇದ್ದೇವೆ. ತುಂಬಾ ಟಿಪ್ಸ್ ಹೇಳಿದ್ರು ಮೇಡಮ್. ಆಗ ಅದರ ಜೊತೆಗೆ ನೋಡಿ, ಇದೊಂದು ಒಳ್ಳೇದು. ಸಪೂರಕ್ಕಿರ್ತಾರೆ ತುಂಬಾ ಮಕ್ಕಳು. ವೀಕ್ನೆಸ್ ಅವರಿಗೆಲ್ಲ ತುಂಬಾ ಒಳ್ಳೇದು. ವೀಕ್ನೆಸ್ ತುಂಬಾ ಏಜ್ ಆದವರು ವೀಕ್ ಆಗಿರ್ತಾರೆ, ಅವರಿಗೂ ಸಹ ಒಳ್ಳೇದು. ಏಜ್ ಆದವರಿಗೂ ಸಹ ಒಳ್ಳೇದು. ಓಕೆ, ಡಿಸ್ಕೌಂಟ್ ಆಗಿ 11 ವರ್ಷದ 11% ಡಿಸ್ಕೌಂಟ್. ನೋಡಿ, ಈಗ ಡಿಸ್ಕೌಂಟ್ ಎಲ್ಲ ಇದೆ. ಡಿಸ್ಕೌಂಟ್ ಈ 11 ವರ್ಷದ ಹಿನ್ನೆಲೆಯಲ್ಲಿ, ಸಂಸ್ಥೆ ಆರಂಭವಾಗಿರುವಂಥ ಈ ಒಂದು 11 ವರ್ಷದ ಹಿನ್ನೆಲೆಯಲ್ಲಿ ಈ ಒಂದು 11% ಡಿಸ್ಕೌಂಟ್. ಯಾವ ಡೇಟಿಂದ ಯಾವ ಡೇಟ್ವರೆಗೆ? 20ರಿಂದ 31, 11 ದಿವಸ. 20ರಿಂದ 31ರವರೆಗೆ ಡಿಸ್ಕೌಂಟ್ ಇದೆ. ಹೌದು, 24ಕ್ಕೆ
11 ವರ್ಷಕ್ಕೆ ಪಾದಾರ್ಪಣೆ, ಅದರಿಂದ 20ರಿಂದ 31 ತಾರೀಕು ತನಕ ಡಿಸ್ಕೌಂಟ್. ಆ ಅವಧಿಯಲ್ಲಿ ಏನೇ ಖರೀದಿ ಮಾಡಿರೋ 1000 ಮೇಲೆ 1000 ಮೇಲೆ ಏನೇ ಖರೀದಿ ಮಾಡಿರೋ ಡ್ರೈ ಫ್ರೂಟ್ಸ್ ಮಾತ್ರ, ಚಾಕ್ಲೇಟ್ಸ್ ಇಲ್ಲ. ಡ್ರೈ ಫ್ರೂಟ್ಸ್ ಮೇಲೆ 11% ರಿಯಾಯಿತಿ ಇದೆ. ನೋಡಿದ್ರಲ್ಲ, ಇನ್ನೊಂದು ಚಾಕ್ಲೇಟ್ ಸಿಗಿಲ್ಲ, ಡ್ರೈ ಫ್ರೂಟ್ಸಲ್ಲಿ ಮಾತ್ರ ರಿಯಾಯಿತಿ ಇದೆ ಅವ್ರದ್ದು. ಹೌದು. ಹಾಗೆ ಬರುವವರಿಗೆ ಒಂದು ಒಳ್ಳೆಯ ಅವಕಾಶ. ಕರೆಕ್ಟ್ ಅಲ್ಲ ಮೇಡಮ್? ಹೌದು. ಕೊಡಿ. ಈಗ ನಾವು 1045 ಬಿಲ್ ಆಗಿದೆ. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿದ್ದಾರೆ. 930 ಹೀಗೆ ನಮಗೆ ಡಿಸ್ಕೌಂಟ್ ಆಗಿದೆ. ಹಾಗೆ ನಾವು ಕೂಡ ಇಲ್ಲಿ ಸುಮ್ಮನೆ ಬಂದ ಹಾಗೆ ಹೋಗಲಿಲ್ಲ. ನಾವು ಬಂದದ್ದೇ ಏನಾದರೂ ಡ್ರೈ ಫ್ರೂಟ್ಸ್ ಖರೀದಿ ಮಾಡುವ ಅಂತೇಳಿ. ಆವಾಗ ನೀವು ಈ ಒಂದು ಶಾಪ್ ನೋಡಿದ ನಂತರ ಸುಮಾರು ವಿಚಾರ ಗೊತ್ತಾಯ್ತು ನಮಗೆ, ಇಷ್ಟು ಹೊತ್ತು ಮಾತಾಡಿದ ನಂತರ. ಥ್ಯಾಂಕ್ ಯು ಸೋ ಮಚ್. ಇದು ಬೊಂಡದ ಎಳನೀರಿನ ಒಳಗಡೆ ಮೊಳಕೆ ಬರ್ತದಲ್ಲ, ಹೌದು, ಮೊಳಕೆ ಐಸ್ ಕ್ರೀಮ್. ಅದಕ್ಕೆ ನಾವು ಎಂತ ಹೇಳ್ತೇವೆ, ಅದು ಹೂವು ಅಂತ ಹೇಳ್ತೇವೆ. ಹೂವು ಎಳನೀರಿನ ಅಂದ್ರೆ ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿ ಯಾವಾಗ ಸ್ವಲ್ಪ ನೀರೆಲ್ಲ ಕಮ್ಮಿ ಆಗ್ತದೋ ಆ ಟೈಮಲ್ಲಿ ಅದರೊಳಗೆ ಡ್ರೈ ಆಗಿ ಒಂದು ಹೂವು ಬರ್ತದೆ. ಅಂದ್ರೆ ಅದು ಮೊಳಕೆ ಮುಗ್ಗೆ ಆಗುವಾಗ ಅದರ ಇದರಿಂದ ತಯಾರು ಮಾಡಿದಂತಹ ಐಸ್ ಕ್ರೀಮ್. ಹಾಗಾಗಿ ನಾವು ಟೇಸ್ಟ್ ನೋಡಬೇಕಾಗಿದೆ. ಇದು ಬಂದ್ಬಿಟ್ಟು ಬಾಂಬೆ ಕಪೂರ್ ಕುಲ್ಫಿ. ಏನು ಮೇಡಮ್ ಇದರ ವಿಷಯ? ಡೈರೆಕ್ಟ್ ಬಾಂಬೆಯಿಂದನೇ ಬರ್ತದೆ, ನಿಮಗೆ ಎಲ್ಲಿ ಸಿಗುದಿಲ್ಲ ಬೇರೆ. ನೇರವಾಗಿ ಬಾಂಬೆಯಿಂದ ನಾವು ಹೇಳಿ ಆರ್ಡರ್ ಕೊಟ್ಟ ಮೇಲೆ ಅವರ ಮಾಡಿಕೊಡುದು. ಆರ್ಡರ್ ಕೊಟ್ಟ ಮೇಲೆ ಮಾಡಿಕೊಡುವಂಥದ್ದು. ನೋಡಿ, ನೇರವಾಗಿ ಬಾಂಬೆಯಿಂದ ಇಲ್ಲಿಗೆ ಬರುತ್ತೆ. ಇದು ಬಂದ್ಬಿಟ್ಟು ನಮ್ಮದೇ ಸ್ವದೇಶಿ, ನಮ್ಮ ದಕ್ಷಿಣ ಕನ್ನಡ ಭಾಗದ ಒಂದು ವಿಶೇಷ ಪ್ರಯತ್ನ ಐಸ್ ಕ್ರೀಮ್. ಇದು ಇದರ ಒಳಗಡೆ ಸ್ಪೂನಾ? ಹೌದು. ನೋಡಿ, ಸ್ಪೂನ್ ಎಲ್ಲ ಎಲ್ಲರೂ ತೆಗೆದು ಸಪ್ರೇಟಾಗಿ ಕೊಡ್ತಾರೆ. ಆದರೆ ಇಲ್ಲಿ ಸ್ಪೂನ್ ಅದರ ಒಳಗಡೆ ಇರ್ತದೆ. ತಗೊಳ್ಳುವಾಗ ಸ್ಪೂನ್ ಬಿಟ್ಟು ಹೋಯ್ತು ಅಂತ ವಾಪಸ್ ಬರೋದಿಲ್ಲ. ಹಾಂ, ಇದು ಎಲ್ಲಿ ರೆಡಿ ಆಗೋದು? ಅದು ಸೌತ್ ಕೆನಡಾ ಇದರಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಓಕೆ, ನೋಡಿ ಈ ಥರ ಇದೆ, ಚೆನ್ನಾಗಿದೆ ಮಾತ್ರ. ಒಮ್ಮೆ ನೀವು ಟೇಸ್ಟ್ ಮಾಡಬೇಕು ಅಂತಿದ್ರೆ ಎಲ್ಲೆಲ್ಲಿ ಸಿಗ್ತದೆ ಮೇಡಮ್ ಇದು? ಸದ್ಯಕ್ಕೆ ಅವರ ಆಫೀಸಲ್ಲಿ. ಇವತ್ತು ನನ್ನ ಮನೇಲಿ ಮಾತ್ರ ಬೈಗಳುಂಟು ನನಗೆ. ಮಗ ಅಂತಿದ್ದನ್ನು ನೋಡಿದ್ರೆ ಉಂಟಲ್ಲ ಈಗ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಏನು, ಕುಲ್ಫಿ ಅದನ್ನು ಹೇಳ್ತೇನೆ ಹೇಗೆ ಅಂತಂದ. ಇದು ಚಾಕ್ಲೇಟ್ ಇದೆ, ಮಲೈ ಫ್ಲೇವರ್ ಇದೆ. ಒರಿಜಿನಲ್ ಬೇಕಾ? ಇದು ಚಾಕ್ಲೇಟಾ? ಹೌದು. ಚಾಕ್ಲೇಟ್ ಬೇಡ ಬಿಡಿ. ಮಲೈ ಬೇಕಾ? ಇದು ಮ್ಯಾಂಗೋ. ಅಷ್ಟು ವೇಟ್ ತಗೊಳ್ಳೆ ನೀರಾಗ್ತದೆ. ಬ್ಲ್ಯಾಕ್ ಕರೆಂಟ್. ನೇರಳೆ ಹಣ್ಣು. ಸರಿ, ನಾನು ನೇರಳೆ ಹಣ್ಣಿಗೆ ಹೋಗು. ಕಿಶೋರ್ ಮ್ಯಾಂಗೋ. ಹಾಂ, ಅವ್ರಿಗೆ ಕೊಡುವ, ಪಾಪ ಅವ್ರಿಗೆ ಬೇಜಾರಾಗಬೇಡ. ಕೊಡಿ, ತಿಂತಾ ಇರಿ, ನಾನು ಹೇಳ್ತೇನೆ. ಕಟ್ ಮಾಡಿ, ಅದು ನೀರಾಗ್ತದೆ, ಕಟ್ ಮಾಡಿಕೊಡಿ. ಮಾಡಲಾ? ಚೆನ್ನಾಗಿದೆ. ಒಂದು ಕೈಯಲ್ಲಿ ಕೋಕೋನಟ್ನ ಐಸ್ ಕ್ರೀಮ್, ಇನ್ನೊಂದು ಕೈಯಲ್ಲಿ ಬಾಂಬೆ ಕುಲ್ಫಿ. ಇದು ಬೇಕು ಅಂತಾದರೆ ಲಹರಿಗೆ ಬರ್ಬೋದು. ಲಹರಿ ಅಲ್ಲ ಇದ್ರೆ ಎಲ್ಲಿ ಸಿಗ್ತದೆ ಮೇಡಮ್ ಇದು? ಯಾವುದು ಐಸ್ ಕ್ರೀಮಾ? ಹಾಂ, ಐಸ್ ಕ್ರೀಮ್ ಸುಳ್ಯ ಆಫೀಸಲ್ಲಿ, ಅವರ ಆಫೀಸಲ್ಲಿ ಇದೆ. ಅವ್ರದ್ದು 11 ಕಡೆ ಬ್ರಾಂಚ್ ಇದೆ. 11 ಬ್ರಾಂಚಸ್ ಇದೆ. ಹೌದು. ಐಸ್ ಕ್ರೀಮ್ ಅಂತೂ ಸೂಪರ್ ಆಗಿದೆ. ಅದು ಯಾಕೆಂತ ಹೇಳಿದರೆ ಇದು ಎರಡು ಸೂಪರೇ. ಇದು ಸ್ವಲ್ಪ ನ್ಯಾಚುರಲ್, ಯಾಕಂದ್ರೆ ಅದು ಸ್ಪೆಷಲ್, ಎಲ್ಲಿ ಸಿಗೋದಿಲ್ಲ. ಇದು ಬರೀ ಅವರದ್ದೇ ತೆಂಗು ಉತ್ಪಾದಕರ ಸಂಸ್ಥೆ ಏನಿದೆ ಅಲ್ಲಿಂದ ಕಲೆಕ್ಟ್ ಮಾಡಿ ಐಸ್ ಕ್ರೀಮನ್ನು ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ಒಂದು ಪ್ಲ್ಯಾನ್. ಆ ಪ್ರಕಾರವಾಗಿ ಇವತ್ತು ಸಕ್ಸಸ್ ಆಗ್ತಾ ಇದೆ. ಹಾಗಾಗಿ ನಾವು ಕೂಡ ನಾನು ಹೇಗಿದೆ ಅಂತ ಭಾವಿಸ್ತಾ ಇದ್ದೆ. ಅದು ಇವತ್ತು ನಾವು ಕೂಡ ಅದರ ಒಂದು ಸವಿಯುವಂಥ ಭಾಗ್ಯವನ್ನು ಲಹರಿಯವರು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಲಿಖಿತ ಅವರು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 11 ವರ್ಷ ಆಯಿತು. ಅವರಿಗೆ ತುಂಬ ಆಲ್ ದ ಬೆಸ್ಟನ್ನು ನಾವೆಲ್ಲರೂ ಸೇರಿ ಹೇಳಬೇಕಾಗಿದೆ. ನಮ್ಮ ಬೆಂಬಲ ಇರುವಂಥದ್ದು ಅವರನ್ನು ನಾವು ಒಂದು ಆಲ್ ದ ಬೆಸ್ಟ್ ಹೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ. ಇನ್ನೊಂದು ಅವ್ರನ್ನ ಇನ್ನಷ್ಟು ಸದೃಢವರನ್ನಾಗಿ ಮಾಡೋದು. ಹೇಗೆ ಅಂತ ಹೇಳಿದರೆ ಅವರ ಲಹರಿ ಡ್ರೈ ಫ್ರೂಟ್ಸ್ ಸಂಸ್ಥೆಗೆ ಬರೋದು, ಇಲ್ಲಿ ಖರೀದಿ ಮಾಡೋದು, ಅವರನ್ನು ಬೆಳೆಸೋದು ನಾವು ಮಾಡಿದರೆ ಇದಕ್ಕೂ ಕೂಡ ಅದೊಂದು ಒಳ್ಳೆಯ ಕೆಲಸ ಆಗುತ್ತೆ. ಒಬ್ಬ ಮಹಿಳೆಯನ್ನು ನಾವು ಪ್ರೋತ್ಸಾಹ ಮಾಡಿದರೆ ಅವರು ಮನೆ ಮತ್ತು ಇವರ ಒಂದು ಸಂಸ್ಥೆಯನ್ನು ಒಟ್ಟಿಗೆ ಬೆಳೆಸಿದ ರೀತಿ ನೋಡಿದರೆ ನಮಗೆಲ್ಲರೂ ಸ್ಫೂರ್ತಿ ಅಲ್ವ. ಹಾಗಾಗಿ ನಾವು ಅವ್ರನ್ನ ಬೆಳೆಸುವ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮೇಡಮ್ ಇಷ್ಟು ಜೊತೆ ನಮ್ಮ ಜೊತೆ ಮಾತಾಡಿದ್ರು ಇಷ್ಟು ಹೊತ್ತು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಹಾಗೆಯೇ ನಮ್ಮ ಚಾನಲನ್ನು ನೋಡಿ ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.